ನನ್ನ ಪ್ರೀತಿಯ ಪರ್ವ ಟಿವಿಯ ನನ್ನ ವೀಕ್ಷಕರೇ, ಇವತ್ತು ನಿಮಗೆ ಮತ್ತೊಂದು ವಿಚಾರದ ಜೊತೆಯಲ್ಲಿ ನಿಮ್ಮೊಂದಿಗೆ ಬಂದಿದ್ದೀನಿ. ಮೇಕೆದಾಟು ಒಂದಷ್ಟು ಡೌಟು. ಈ ವಿಚಾರದಲ್ಲಿ ನಾನಿವತ್ತು ಒಬ್ಬ ಅದ್ಭುತವಾದಂಥ ಹೋರಾಟಗಾರರು, ಸ್ವತಃ ಪಾದಯಾತ್ರಿಗಳು, ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ನ ಚೇರ್ಮನ್ ಆಗಿದ್ದಂಥವರು, ಈ ಭಾಗದ ಪಾಂಡವಪುರ ಅಥವಾ ಮಂಡ್ಯ ಜಿಲ್ಲೆಯ ಭಾಗದ ಒಬ್ಬ ಮುಂಚೂಣಿ ನಾಯಕರು, ಒಂದಷ್ಟು ಸಮಗ್ರವಾದಂಥ ಎಲ್ಲ ರೀತಿಯ ಅಭಿವೃದ್ಧಿಯ ಚಿಂತಕರು ಆಗಿರ್ತಕ್ಕಂಥ ಡಾಕ್ಟರ್ ಎಚ್ ಎನ್ ರವೀಂದ್ರ ಅವರು ಈಗ ನಮ್ಮೊಟ್ಟಿಗಿದ್ದಾರೆ. ಡಾಕ್ಟ್ರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಖಂಡಿತ. ಥ್ಯಾಂಕ್ ಯು. ಹೇಗಿದ್ದೀರಿ ಡಾಕ್ಟ್ರೇ? ಚೆನ್ನಾಗಿದ್ದೀನಿ ಗುರುಜಿ. ಹ್ಮ್. ಆ, ಈ ಇತ್ತೀಚೆಗೆ ಈ ಓಮಿಕ್ರಾನ್ ಅಥವಾ ಕರೋನಾ ಇವುಗಳ ಆರ್ಭಟ ಹೇಗಿದೆ, ಹೆಂಗನ್ಸುತ್ತೆ? ಇಲ್ಲ, ಇದು ಮೊಟ್ಟ ಮೊದಲನೇ ಕರೋನಾ ಬಂದ ಸಂದರ್ಭದಲ್ಲೇ ಫಸ್ಟ್ ವೇವ್ ಅಲ್ಲೇ ನಾವೊಂದು ವಿಚಾರನ ಹೇಳಿದ್ವಿ. ಯಾವ ಯಾವ ಕೆಲಸಗಳನ್ನ ಯಾರ್ಯಾರು ಮಾಡಬೇಕು ಅವ್ರವರೇ ಮಾಡಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮ್ಯುನಿಟಿ ಮೆಡಿಸನ್ನು ಮತ್ತೆ ಮೈಕ್ರೋಬಯಾಲಜಿ, ಬಯೋಕೆಮಿಸ್ಟ್ರಿ ಈ ಥರದನ್ನು ಓದ್ಕೊಂಡಿರುವಂಥವ್ರು, ಈ ಸ್ಪೆಷಲಿಸ್ಟ್ಗಳು ಯಾರಿರ್ತಾರೆ ಅವರ ಮಾರ್ಗದರ್ಶನದ ಪ್ರಕಾರ ನಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು. ಈಗಲೂ ನಾನು ಹೇಳುವಂಥದ್ದಿಷ್ಟೇ, ಒಮಿಕ್ರಾನ್ ಇರ್ಬೋದು, ಕರೋನಾ ಇರ್ಬೋದು, ಇವೆಲ್ಲವೂ ಕೂಡ H1N1, ಚಿಕುನ್ ಗುನ್ಯಾ, ಡೆಂಗ್ಯೂ ಈ ಥರ ಬಂದಂಗೆನೆ ಇದು ಒಂದು ವೈರಸ್ಸು. ಇದರ ಜೊತೆ ಬದುಕೋದನ್ನ ನಾವು ಕಲಿತಾ ಹೋಗಬೇಕು. ಇದಕ್ಕೆ ತಕ್ಕಂಥ ಏನೇನು ಕೆಲಸಗಳನ್ನು ಮಾಡಬೇಕು ಅಥವಾ ಯಾವ್ಯಾವ ರೀತಿನಲ್ಲಿ ಇದಕ್ಕೆ ತಡೆ ಒಡ್ಡಬೇಕು ಅನ್ನೋದನ್ನ ನೋಡಬೇಕೇ ಹೊರತು ಜಾಗಟೆ, ಚಪ್ಪಾಳೆ, ದೀಪ ಇದ್ಯಾವುದೂ ಉಪಯೋಗಕ್ಕೆ ಬರೋದಿಲ್ಲ. ಶುಚಿತ್ವ, ನೈರ್ಮಲ್ಯ, ಒಂದಷ್ಟು ಅಂತರ ಕಾಪಾಡಿಕೊಳ್ಳುವಂಥದ್ದು. ಬರೀ ಇದೊಂದು ಕರೋನಾ ವಿಷಯ ಒಂದಕ್ಕೆ ಅಂತಲ್ಲ, ಎಲ್ಲ ವಿಚಾರಗಳಲ್ಲೂ ಕೂಡ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೆಮ್ಮದಿ ಇರಬೇಕು ಅಂದರೆ ಒಂದಷ್ಟು ಅಂತರ ಇರಲೇಬೇಕಾಗ್ತದೆ, ಶುಚಿತ್ವಕ್ಕೆ ಗಮನ ಕೊಡಲೇಬೇಕಾಗತ್ತೆ. ಇದೆರಡನ್ನ ನಾವು ಕಾಪಾಡ್ಕೋತಾ ಬಂತು ಅಂತನ್ನೋದಾದರೆ ಇನ್ನು ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಡೋದು ಬೇಕಿಲ್ಲ. ಕರೋನಾ ಇದ್ದಿದ್ದು ಇವತ್ತು ಒಮಿಕ್ರಾನು, ನಾಳೆಗೆ ಅದಿನ್ನೆಂಥದ್ದೋ ಇನ್ನೊಂದು ಕ್ರಾನು, ನಾಡಿದ್ದು ಇನ್ನೊಂದು ಎಂಥದ್ದೋ ಒಂದು. ನಾವು ಇದ್ರ ಜೊತೆ ಸಹಜವಾಗಿ ಹೋಗ್ತಾ ಇರ್ತೀವಿ. ಇದು ನನ್ನ ಪ್ರಕಾರ ನಾನೊಬ್ಬ ಡಾಕ್ಟರ್ ಆಗಿ ಅಥವಾ ನಾನೊಬ್ಬ ಕಮ್ಯುನಿಟಿ ಮೆಡಿಕಲ್ ಆಫೀಸರ್ ಆಗಿ ನಾನು ಕೆಲಸ ಮಾಡಿದವನಾಗಿ ಕೂಡ ಈ ಕಾಯಿಲೆಗಳು ಇನ್ನೊಂದು ಕಾಲಮ್ ಅಷ್ಟೇ, ರಿಪೋರ್ಟ್ ಮಾಡೋದಕ್ಕೆ ಇನ್ನೊಂದು ಕಾಲಮ್ ಅಷ್ಟೇ, ಸಹಜವಾಗಿ ಬದುಕಬೇಕಷ್ಟೆ. ಡಾಕ್ಟ್ರೇ, ತಾವು ಇವತ್ತು ಇಲ್ಲಿಗೆ ಪಾದಯಾತ್ರೆಗೆ ಜನಗಳನ್ನ ಒಂದಷ್ಟು ಸಂಘಟಿಸೋದು, ಹುರಿದುಂಬಿಸೋದು, ಕರ್ಕೊಂಡು ಹೋಗೋದು ಅಂತ ಅನ್ನೋ ಕಾರಣಕ್ಕೆ ಬಂದಿದ್ದೀರಿ. ಅಂದ್ರೆ ಆಸ್ ಎ ಲೀಡರ್ ಆಗಿ ನಿಮ್ಮೊಳಗಡೆ ಒಬ್ಬ ಡಾಕ್ಟರ್ ಇದ್ದಾನೆ. ಈ ಡಾಕ್ಟರ್ಗೆ ನೀವು ಮಾಡ್ತಾ ಇರುವಂತ ಪಾದಯಾತ್ರೆ ಅಥವಾ ಆ ಅಂತರ ಇಲ್ಲದೆ ಇರುವಂತಹದ್ದು, ಆ ಕೂಗಾಟ, ಆ ಓಡಾಟ ಇವುಗಳು ಸರಿ ಅನ್ಸುತ್ತಾ? ನಿಮ್ ಕಾಂಗ್ರೆಸ್ ಪಕ್ಷದ ಈ ಈ ಸಿದ್ಧಾಂತ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಈ ಕೊರೋನಾ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಅಬ್ಸೋದಕ್ಕೆ ಇನ್ನೊಂದು ಸೆಂಟರ್ ಆಗ್ತಾ ಇದೆಯಾ? ಬ್ರೀಡಿಂಗ್ ಸೆಂಟರ್ ಆಗತ್ತಾ ಅನ್ನೋದು ನಿಮ್ಮ ಪ್ರಶ್ನೆ. ಕಾಂಗ್ರೆಸ್ ಹಬ್ಸಿದ್ರೆ ಮಾತ್ರ ಬ್ರೀಡಿಂಗು, ಬಿಜೆಪಿ ಹಬ್ಸಿದ್ರೆ ಬ್ರೀಡಿಂಗ್ ಅಲ್ಲ, ದಳ ಹಬ್ಸಿದ್ರೆ ಬ್ರೀಡಿಂಗ್ ಅಲ್ಲ ಅಂತಲ್ಲ. ನಾನೊಬ್ಬ ಡಾಕ್ಟರ್ ಆಗಿ ಮಾತಾಡೋದಾದ್ರೆ, ರಾಜಕಾರಣನ ಪಕ್ಕಕ್ಕಿಟ್ಟು ಮಾತಾಡೋದಾದ್ರೆ, ಕಾಂಗ್ರೆಸ್ನ ಈ ಸಂದರ್ಭದ ಈ ಪಾದಯಾತ್ರೆಯನ್ನ ತಪ್ಪು ಅಂತ ಹೇಳುವಂಥವ್ರು ಅಷ್ಟೂ ಜನ ಆತ್ಮಾವಲೋಕನ ಮಾಡಿಕೊಂಡು ನಾವು ಚುನಾವಣೆ ರ್ಯಾಲಿ ಮಾಡೋದು ಅಷ್ಟೇ ತಪ್ಪು ಅನ್ನೋದು ಗೊತ್ತಿರಬೇಕು. ನಾವು ಕಾನೂನುಗಳನ್ನು ನಾವು ಹೇರಿದ ಮೇಲೆ ಬ್ಯಾಂಕ್ವೆಟ್ ಹಾಲಲ್ಲಿ ಸಾವಿರಾರು ಜನ ಸೇರಿಸ್ಕೊಂಡು ಪ್ರಮಾಣ ವಚನ ಬೋಧಿಸೋದು ತಪ್ಪು ಅಂತ ಹೇಳಬೇಕು. ಇದು ಒಬ್ರ ಮೇಲೆ ಒಬ್ರು ಬ್ಲೇಮಿಂಗ್ ಗೇಮನ್ನು ಆಡ್ಕೊಂಡು ಕಾಲ ಕಳೆಯುವಂಥ ಥರದಲ್ಲಾಗಿದೆ. ಆದರೆ ಅದನ್ನು ಬಿಟ್ಟರೆ ಉಳಿದಂತೆ ಈ ಪಕ್ಷದವರೂ ಸೇರಿ ಬೇರೆ ಪಕ್ಷದವರೂ ಸೇರಿ ಮೇಕೆದಾಟು ಯೋಜನೆ ಸರ್ವಸಾಧು ಯೋಜನೆ ಅಂತನ್ನುವಂಥದ್ದೇನಾದ್ರೂ ನಿಮ್ಮ ಅಭಿಪ್ರಾಯ ಆಗಿದ್ರೆ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ನಾವು ಬಿಜೆಪಿಯವರು ಬರ್ತೀವಿ, ದಳದವರು ಬರ್ತೀವಿ. ಓವರಾಲ್ ಈ ಪಾದಯಾತ್ರೆನ ಕೈ ಮಾಡೋದು ಬೇಡ. ಹಿಂಗೆ ಸಾಂಕೇತಿಕವಾಗಿ ನಾವು ಸರ್ವ ಪಕ್ಷಗಳವರು ಸೇರ್ಕೊಂಡು ಒಂದು 200 ಜನ ಪ್ರಮುಖರು ಇದರಿಂದ ಎಲ್ಲಿಂದ ಮೇಕೆದಾಟಿಂದ ಕೇಂದ್ರದ ಮೇಲೆ ಒತ್ತಡ ಇರೋ ಕಾರಣಕ್ಕೆ ಮೇಕೆದಾಟಿನಿಂದ ನಾವು ಬೆಂಗಳೂರಿನವರೆಗೂ ಪಾದಯಾತ್ರೆ ಮಾಡೋಣ. ನಾವು 200 ಜನ ಸಾಕು. ನೀವು ಕಾಂಗ್ರೆಸ್ನವ್ರು ಎಷ್ಟು ಜನ ಅಂತ ಮುಖಂಡರು ನೀವೊಂದು ಪಟ್ಟಿ ತಗೊಳ್ಳಿ, ಬಿಜೆಪಿ ನಾವ್ಯಾರು ಬರ್ತೀವಿ ಅಂತ ನಾವೊಂದು ಪಟ್ಟಿ ಕೊಡ್ತೀವಿ, ದಳದಿಂದ ನೀವು ಇಂತಿಂಥವ್ರು ಬನ್ನಿ ಅಂತ ಪಟ್ಟಿ ತಗೊಳ್ಳಿ. ಈ ಎಲ್ಲರೂ ಸೇರ್ಕೊಂಡು ನೀವೇ ಪಾದಯಾತ್ರೆ ಮಾಡ್ಬಿಟ್ಟು ನಮ್ಮನ್ನ ಮನೇಲಿ ಬಿಟ್ಬಿಟ್ಟಿದ್ದಿದ್ರೆ ನೀವು 3 ಜನದ ಬದ್ಧತೆ ಪ್ರಶ್ನಾತೀತ ಅನ್ನೋ ರೀತಿನಲ್ಲಿ ಇರ್ತಿತ್ತು. ಆದ್ರೆ ನೀನು ಮಾಡಿದ್ರೆ ತಪ್ಪು, ನಾನು ಮಾಡಿದ್ರೆ ಸರಿ ಅಂತ ಅನ್ನುವಂಥದ್ದು ಇದೆಯಲ್ಲ, ಈ ರಾಜಕಾರಣನೇ ಇವತ್ತು ನನ್ನ ರಾಜ್ಯನ, ನನ್ನ ದೇಶನ ಈ ದುಸ್ಥಿತಿಗೆ ತಂದಿಟ್ಟಿರೋದು. ನೀವು 137 ವರ್ಷದ ಇತಿಹಾಸ ಇರುವಂತ ಒಂದು ರಾಜಕೀಯ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ನಿಮಗೆ ಈ ಪಾದಯಾತ್ರೆ ಮಾಡಿದ್ರೆ ಅಲ್ಲಿ ಮೇಕೆದಾಟು ಯೋಜನೆ ಅನುಷ್ಠಾನ ಆಗುತ್ತೆ ಅಂತ ಅನ್ನೋದ್ರ ನಂಬಿಕೆ ಇದೆಯಾ? ಅಥವಾ ನಿಜವಾಗ್ಲೂ ಅದನ್ನ ಪಾರ್ಲಿಮೆಂಟ್ ನಲ್ಲೋ ಅಥವಾ ಮುಖ್ಯಸ್ಥರಲ್ಲೋ ನೇರವಾಗಿ ಹೋಗಿ ಮಾತಾಡೋದ್ರ ಮೇಲೆ ನಂಬಿಕೆ ಇದೆಯಾ?
ನೀವು ಯಾವುದೇ ವಿಚಾರಕ್ಕೆ ಹೋಗಿ ನೋಡಿ. ಯಾಕೆ ಅಂತಂದ್ರೆ ಈ ವಿಚಾರದಲ್ಲಿ ನಾನು ಕಳೆದ 15 ವರ್ಷಗಳಿಂದ ವಿವಿಧ ಸಂಘಟನೆಗಳಲ್ಲಿ ಮುಂಚೂಣಿನಲ್ಲಿ ಇದ್ಕೊಂಡು ಹೋರಾಟ ಮಾಡ್ಕೊಂಡು ಬಂದಿರೋನು. ಆ ಲೆಕ್ಕಕ್ಕೆ ಬಂದ್ರೆ ಈ ಪಾದಯಾತ್ರೆನಲ್ಲೇ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಭಾಗಿಯಾಗಿರೋದು. ಉಳಿದ ಎಲ್ಲ ಹೋರಾಟಗಳಲ್ಲೂ ನಾನೇ ಮುಂಚೂಣಿನಲ್ಲಿ ನಿಂತು ಮಾಡಿರುವಂಥವು. ಹಾಗಾಗಿ ಕೆಲವೊಂದು ಸಾರಿ ಅಥವಾ ಮೆಜಾರಿಟಿ ಬಹುತೇಕ ಸಂದರ್ಭಗಳಲ್ಲಿ ಹೋರಾಟಗಳಿದಾವಲ್ಲ, ಹೋರಾಟಗಳು ಇದು ಜನಾಭಿಪ್ರಾಯ ಅನ್ನುವಂಥದ್ದೊಂದು ಭಾವನೆನ ಮೂಡಿಸುತ್ತೆ. ಒಂದು ಸಾರಿಗೆ ಜನಾಭಿಪ್ರಾಯ ಈ ರೀತಿನಲ್ಲಿದೆ, ಕಿಚ್ಚು ಈ ರೀತಿನಲ್ಲಿ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಬಂದಾಗ ಸ್ವಾರ್ಥಕ್ಕೋ ಅಥವಾ ಸಮಾಜದ ಹಿತದೃಷ್ಟಿಯಿಂದನೋ ಎರಡೂ ಕಾರಣಗಳನ್ನ ಮುಂದಕ್ಕಿಟ್ಕೊಂಡು ಅವರ ರಾಜಕಾರಣದ ಸ್ವಾರ್ಥಕ್ಕೂ ಇರ್ಬೋದು, ಅಥವಾ ಹೌದಲ್ವಾ ಸಮಾಜಕ್ಕೆ ಒಳ್ಳೆದಾಗ್ಬೋದು ಅನ್ನೋದು ಇರ್ಬೋದು, ಅಥವಾ ಇನ್ನೊಂದು ಪಾಪ್ಯುಲಾರಿಟಿ ನನಗೆ ಸಿಗಬಹುದು ಅನ್ನೋ ಕಾರಣಕ್ಕೂ ಇರ್ಬೋದು. ಹಾಗಾಗಿ ಈ ತರಹದ ಒತ್ತಡಗಳು ಕೇಂದ್ರ ಸರ್ಕಾರದ ಮೇಲೆ ತೀವ್ರವಾದಂತಹ ಪರಿಣಾಮಗಳನ್ನು ಬೀರೋದಕ್ಕೆ ಅಥವಾ ಆಯಾ ಸರ್ಕಾರಗಳ ಮೇಲೆ ಒತ್ತಡಗಳನ್ನ ಹಾಕೋದ್ರಲ್ಲಿ ಖಂಡಿತ ಯಶಸ್ಸಾಗ್ತವೆ. ಇದಾದ ಮೇಲೆನೇ ಮಾತುಕತೆನಲ್ಲಿ ಮತ್ತೊಂದು ಮಗದೊಂದು ಬಗೆಹರಿಯುವಂಥದ್ದು. ನೀವು ಬಹುಶಃ ನೋಯ್ಡಾ, ದೆಹಲಿ, ಗಾಜಿಯಾಬಾದ್ ಅಲ್ಲಿ ಆ ಹೋರಾಟ ನೋಡಿದ್ರಿ. ಅವ್ರಿಗೆ ಯಾವ ನಾಯಕರಿದ್ರು? ಎಲ್ಲ ರೈತ ಮುಖಂಡರುಗಳು, ಎಲ್ಲ ರೈತರುಗಳೇ ಸೇರ್ಕೊಂಡು ಒಂದು ಒಕ್ಕೂಟ ಸರ್ಕಾರದ ಮುಖ್ಯಸ್ಥನನ್ನ ಬಗ್ಗಿಸ್ತವೆ ಅಂತನ್ನೋದಾದ್ರೆ ಅದು ಹೋರಾಟಕ್ಕಿರುವಂತ ಕಿಚ್ಚದು. ಆಮೇಲೆ ಈ ಹೋರಾಟ ಇದೆಯಲ್ಲ, ಇದನ್ನ ಕಾಂಗ್ರೆಸ್ಸಿನ ಹೋರಾಟ ಅಂತ ಅನ್ಬೇಡಿ. ನಾನು ಹೇಳೋ ಮಾತು ಬಹುಶಃ ನಿಮ್ಗೆ ನೀವು ಕಾಂಗ್ರೆಸ್ನವ್ರಾಗಿ ಹಿಂಗೆ ಹೇಳ್ತೀರಾ ಅಂತ ಅನ್ನಿಸ್ಬೋದು. ನೋ, ನೀವು ಆ ಹೋರಾಟದಲ್ಲಿ ಒಂದು ಕಡೆ ಆದ್ರೂ ಕೂಡ ನೀವು ಕಾಂಗ್ರೆಸ್ಸಿನ ಬಾವುಟ ಇದ್ರು ತೋರಿಸಿ. ಇದು ಈ ಜನಕ್ಕೋಸ್ಕರ ಮಾಡ್ತಿರುವಂತ ಹೋರಾಟ. ನೇತೃತ್ವ ವಹಿಸಿರುವಂತವರು ಕಾಂಗ್ರೆಸ್ನವರು ಆಗಿರೋ ಕಾರಣಕ್ಕೆ ಇದು ಕಾಂಗ್ರೆಸ್ಸಿನ ಹೋರಾಟ ಅಂತಲ್ಲ. ನೂರಾರು ಕನ್ನಡ ಪರ ಸಂಘಟನೆಗಳು ಅದರಲ್ಲಿ ಭಾಗಿಯಾಗಿದ್ದಾವೆ, ನೂರಾರು ರೈತ ಸಂಘದ ಬಣಗಳು ಅದರಲ್ಲಿ ಭಾಗಿಯಾಗಿದ್ದಾವೆ, ವಾಲಂಟಿಯರ್ ಆಗಿ ಜನಗಳು ಬಂದು ಭಾಗಿಯಾಗಿದ್ದಾರೆ. ನಮ್ಮ ನಾಯಕರುಗಳಿರ್ಬೋದು. ನಾನು ಇವಾಗ ಅದನ್ನೇ ಹೇಳ್ತಾ ಬಂದೆ, ದಳದ ಹುಡುಗರು ಬರ್ತೀವಿ ಅಂತಂದ್ರು ಅವರು ದಳದ ಬಾವುಟ ಹಿಡ್ಕೊಂಡು ಅವರು ಬಂದು ಪಾರ್ಟಿಸಿಪೇಟ್ ಮಾಡ್ಲಿ. ಬಿಜೆಪಿ ಹುಡುಗರು ಬರ್ತೀವಿ ಅಂದ್ರೆ ಕೇಸರಿ ಟವಲ್ ಹಾಕೊಂಡು ಅವರು ಬಂದು ಪಾರ್ಟಿಸಿಪೇಟ್ ಮಾಡ್ಲಿ. ಕಾವೇರಿ ಮೇಕೆದಾಟು ಯೋಜನೆ ಜಾರಿಗೆ ಬಂತು ಅಂತಂದ್ರೆ ಬರೀ ಕಾಂಗ್ರೆಸ್ನವ್ರಿಗಷ್ಟೇ ಉಪಯೋಗ ಅಲ್ಲ, ಈ ಭಾಗದ ಜನಕ್ಕೆ ಯಾವ ಪಕ್ಷನೂ ಇಲ್ಲ. ನಮಗೆ ನಿಮಗೆ ಪಕ್ಷ ಇರ್ಬೋದು, ಜನ ಯಾವ ಪಕ್ಷಕ್ಕೂ ಸೇರಿದವರಲ್ಲ. ಜನಗಳ ಒಳಿತಿಗೆ ನೀವು ಪಕ್ಷಗಳನ್ನ ಮಾಡಿಕೊಂಡು ಒಳ್ಳೇದು ಕೆಟ್ಟದ್ದು ಮಾಡ್ತಾ ಇರುವಂತದ್ದು. ಆ ನಿಟ್ಟಲ್ಲಿ ಒಳ್ಳೆ ಕೆಲಸಗಳಾಗಬೇಕು ಅನ್ನೋದಾದ್ರೆ ಇದನ್ನ ಒಂದು ಪಕ್ಷದ ಇಮೇಜನ್ನ, ವರ್ಚಸ್ಸನ್ನ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಮಾಡ್ತಿರುವಂತದ್ದು ಅನ್ನೋದಿದೆಯಲ್ಲ, ಇದನ್ನೇ ರಾಜಕಾರಣದ ಹೇಳಿಕೆಗಳು, ಕೆಟ್ಟ ರಾಜಕಾರಣದ ಹೇಳಿಕೆಗಳು ಅಂತ ಅನ್ನೋದು. ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಡ್ತಾ ಇರೋದು ಆ ರಾಜಕೀಯ ರ್ಯಾಲಿ ಅಂತ ಅನ್ನುವಂಥ ನಿಟ್ಟಿನಲ್ಲೇನೆ ಆಗ್ತಾ ಇದೆ, ಕಂಡು ಬರ್ತಾ ಇದೆ. ಎರಡನೇದಾಗಿ ಚೀಫ್ ಮಿನಿಸ್ಟರ್ ಹೇಳಿದಾಗೆ ಇದು ಎಲ್ಲೋ ಒಂದ್ ಕಡೆ ಪ್ರಾಯಶ್ಚಿತ ಯಾತ್ರೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮದೇ ಸರ್ಕಾರ ಇತ್ತು, ಆ ಸಿದ್ದರಾಮಯ್ಯನವರು ಗೌರ್ಮೆಂಟ್ ಆ ಸಂದರ್ಭದಲ್ಲೇ ಮಾಡ್ಬೋದಿತ್ತು. ಅದು ಬಿಟ್ರೆ ಈ ಪಾದಯಾತ್ರೆ ಹೋಗ್ತಾ ಇರೋ ನಿಟ್ಟನ್ನ, ಅದು ಹೋಗ್ತಾ ಇರೋ ದಾರಿಯನ್ನ, ಅಲ್ಲಿ ಸಂಭ್ರಮಿಸ್ತಾ ಇರೋದನ್ನ ನೋಡಿದ್ರೆ ಇದು ಹೋರಾಟ ಅಂತ ಅನ್ನೋದಕ್ಕಿಂತ ಎಲ್ಲೋ ಒಂದು ರೀತಿ ಸಂಭ್ರಮ ಹೆಚ್ಚು ಎದ್ದು ಕಾಣಿಸ್ತಾ ಇದೆ. ಇದು ನಿಮ್ಗೆ ತಯಾರಿನೇ ಇಲ್ವಾ? ಇದು ಎಲ್ಲಾ ರೀತಿನಲ್ಲೂ ತಯಾರಿ ಮಾಡ್ಕೊಂಡೇ ಮಾಡ್ತಾ ಇರುವಂತದ್ದು ಒಂದು. ಎರಡನೇದು, ನೀವು ಈ ಮುಂಚೆ ಹೇಳಿದ್ರಿ ಇದು ರಾಜಕೀಯ ಯಾತ್ರೆ ತರ ಕಾಣಿಸುತ್ತಲ್ಲ ಅಂತ. ನಾನು ಈ ಮುಂಚೆ ನಿಮ್ಮದೇ ಚಾನಲ್ಗೆ ಈ ಮುಂಚೆ ಒಂದು ನಾನು ಇಂಟರ್ವ್ಯೂ ಕೊಟ್ಟಿದ್ದೆ. ಅದು ನೀವೇ ಅದರ ಹಿನ್ನೆಲೆಯಲ್ಲಿದ್ರಿ. ಆಗ್ಲೂ ನಾನು ಹೇಳಿದ್ದೆ, ಹೋರಾಟಗಳಲ್ಲೇ ರಾಜಕಾರಣ ಮಾಡಬೇಕಾಗಿರೋದು. ರಾಜಕಾರಣ ಅಂತಂದ್ರೆ ನೀನ್ ಸರಿ ಇಲ್ಲ ಅನ್ನೋದಲ್ಲ. ವಿಷಯಾಧಾರಿತವಾಗಿ ರಾಜಕಾರಣ ಮಾಡೋದೇ ನಿಜವಾದ ಹೋರಾಟ. ಮೇಕೆದಾಟು ಯೋಜನೆ ಬೇಕಾ ಬೇಡವಾ? ಈ ರಾಜ್ಯಕ್ಕೆ ಬೇಕಾ ಬೇಡವಾ? ಬೇಕು ಅಂತನ್ನೋದಾದ್ರೆ ಈ ನೀರಿಂದ 440 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗುತ್ತೆ ಅಂದ್ರೆ ಅದು ಬೇಕಾ ಬೇಡವಾ? ಕಾರ್ಯಸಾಧು ಹೌದಾ ಅಲ್ವಾ? ಕಾರ್ಯಸಾಧು. ಇದಾದ್ಮೇಲೆ ಸಂಕಷ್ಟ ಸೂತ್ರದಲ್ಲಿ ಈ ನೀರನ್ನ ತಮಿಳ್ನಾಡಿಗೆ ಬಿಡೋದಕ್ಕೆ ಅನುಕೂಲ ಆಗಲ್ವಾ? ಆಗತ್ತೆ. ಇದಾದ್ಮೇಲೆ ನಾವ್ ಎಲ್ಲೂ ಹೆಚ್ಚುವರಿ ವಿಸ್ತೀರ್ಣ ಏನು ಮಾಡ್ತಾ ಇಲ್ಲ ಅಂತಾದಾಗ KRS ಅಲ್ಲಿ ಉಳಿಕೆ ಆಗೋ ನೀರನ್ನ ನಮ್ಮ ಮದ್ದೂರು ಮತ್ತೆ ಮಳವಳ್ಳಿ ಭಾಗದ ಕಡೆ ಭಾಗದ ರೈತರಿಗೆ 2ನೇ ಬೆಳೆಗೆ ನೀರ್ ಆಗಲ್ವಾ? ಉಳಿಕೆ ನೀರಲ್ಲಿ ಈ ಮಾತಿನಲ್ಲಿ ಆಗಲ್ವಾ? ಆಗತ್ತೆ. ಆದ್ರೆ ಅದನ್ನೇ ಇದೊಂದು ಹೇಳ್ಬಿಡ್ತೀನಿ ನಾನು. ಹೀಗೆ ಆಗೋದ್ರಿಂದನೇ ಇಂಥ ವಿಚಾರಗಳಲ್ಲೇ ನಾನು ಹೇಳೋದು, ಇದು ಅನುಕೂಲ ಆಗತ್ತೆ ಅನ್ನೋದಾದ್ರೆ ನನ್ನ ಪಕ್ಷ ಆದ್ರೇನು, ನಿಮ್ಮ ಪಕ್ಷ ಆದ್ರೇನು, ಇನ್ನೊಬ್ಬನ ಪಕ್ಷ ಆದ್ರೇನು, ವಿಷಯಾಧಾರಿತವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಅಂತಾದಾಗ ಹಾಗೊಂದ್ ವೇಳೆ ನಮ್ಮೊಬ್ರಿಗೆ ಮೈಲೇಜ್ ಸಿಗುತ್ತೆ ಅಂತಂದ್ರೆ ನೀವ್ ಯಾಕೆ ಸುಮ್ಮನೆ ಇದೀರಿ? ನೀವು ಬಂದ್ ಜೊತೆಲಿ ಸೇರ್ಕೊಂಡು ನೀವು ನೇತೃತ್ವ ವಹಿಸ್ಕೊಳ್ಳಿ. ಬೇಡ ಅಂದವ್ರು ಯಾರು? ಇದು ಒಂದು. ಇನ್ನೊಂದು ಪ್ರಶ್ನೆ ಕೇಳಿದ್ರಿ ನೀವು, ಯಾಕೆಂದ್ರೆ ಒಟ್ಟಿಗೆ 2 ಪ್ರಶ್ನೆ ಕೇಳಿದ್ರಿ. ಈಗ ನೋವನ್ನು ಕೂಡ ನಗನಗ್ತಾ ಸ್ವೀಕರಿಸಬೇಕಾದಂತ ಕಾಲಘಟ್ಟದಲ್ಲಿ ಬದುಕ್ತಾ ಇದೀವಿ. ಇದು ನೋವು, ಸಂಕಟ. ಆದ್ರೂ ನನ್ನ ನೋವನ್ನು, ನನ್ನ ಸಂಕಟನೂ ಕೂಡ ನಾನು ಹಬ್ಬ ಮಾಡ್ದಂಗೆ ಮಾಡ್ಕೋಬೇಕು. ಯಾವುದೋ ಒಂದು ರಾಜ್ಕುಮಾರ್ ಅವ್ರ ಸಿನಿಮಾದಲ್ಲಿ ಒಂದು ಹಾಡಿದೆ, ದೂರದ ಬೆಟ್ಟದಲ್ಲಿ, ಹಸಿವಿನಲ್ಲೂ ಹಬ್ಬಾನೆ, ದಿನವು ನಿತ್ಯವು ಗಾದಿನೇ,
ನಾವೀಗ ಹಸುವಿನಲ್ಲೂ ಹಬ್ಬ ಮಾಡ್ತಾ ಇದ್ದೀವಿ. ಅದರ ಉದ್ದೇಶ ನಮಗೆ ಹೋರಾಟ, ನಮಗೆ ಸಂಭ್ರಮಿಸೋದು ಅಂತಂದ್ರೆ ಹೆಂಗೆ ಅಂದ್ರೆ, ಹೋರಾಟನೂ ಕೂಡ ಸಂಭ್ರಮಿಸ್ಕೊಂಡು ನಾವು ನೋವನ್ನೂ ಕೂಡ ನಗನಗ್ ಸ್ವೀಕರಿಸ್ಕೊಂಡು ನಮ್ಮ ಜನಕ್ಕೆ ಏನ್ ಬೇಕೋ ಆ ಕೆಲಸ ಮಾಡ್ತೀವಿ ಅನ್ನೋ ಪ್ರಯತ್ನ. ಹಾಗೆ ನೋಡಿದ್ರೆ ಕಾಂಗ್ರೆಸ್ನವ್ರಿಗೆ, ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ, ಅಥವಾ ಇದರ ರೂಪುರೇಷನ ಏನ್ ನೀವು ಮಾಡಿದಿರೋ, ನಿಮಗೆ ನೀವು ಅಷ್ಟು ಬೌದ್ಧಿಕವಾಗಿ ಅಥವಾ ಪ್ರಬುದ್ಧರೇ ಅಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಹಾಗೆ ನೋಡಿದ್ರೆ ಟ್ರಿಬ್ಯುನಲ್ ಆಗಿದೆ, ಅದರಲ್ಲಿ ಸಮಸ್ಯೆಗಳಿದೆ. ನಾವು ಏನಿದ್ರು ಇಲ್ಲಿ ಜಲವಿದ್ಯುತ್ ಅಥವಾ ಹೈಡ್ರೋ ಎಲೆಕ್ಟ್ರಿಸಿಟಿನ ಪ್ರಾಡಕ್ಟ್ ಮಾಡೋದಕ್ಕೆ ಮಾತ್ರ ಉಪಯೋಗಿಸ್ಕೋಬಹುದು. ನೀರಾವರಿಗೆ ಅಥವಾ ಕುಡಿಯೋ ನೀರಿಗೆ, ಕೋಲಾರಕ್ಕೆ, ಚಿಕ್ಕಬಳ್ಳಾಪುರಕ್ಕೆಲ್ಲ ನೀರು ಕೊಡ್ತೀವಿ ಅಂತ ಅನ್ನೋದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರೇ ಈ ಮೇಕೆದಾಟು ಯೋಜನೆಗೆ ವಿಲನ್ ಆಗ್ತಾ ಇದ್ದಾರೆ. ಇಲ್ಲ, ನೀವು ನಮ್ಮ DPR ಅನ್ನ ನೀವು ನೋಡ್ಬೇಕು. DPR ನಾವೇನ್ ಸಬ್ಮಿಟ್ ಮಾಡಿದೀವೋ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟು, ಆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಇರುವಂತಹದ್ದೇ ಮೇಕೆದಾಟು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ. ನಾವಲ್ಲೆಲ್ಲೂ ಕೂಡ ಒಂದು ಕಡೆನೂ ಕೂಡ ಕುಡಿಯೋ ನೀರ್ಗಾಗ್ಲಿ ಮತ್ತೊಂದಕ್ಕಾಗ್ಲಿ ಕೋಲಾರಕ್ಕೆ ನೀರು ಕೊಡ್ತೀವಿ ಅಂತಾಗ್ಲಿ DPR ಅಲ್ಲಿ ಇಲ್ಲ. ಪ್ರಾಜೆಕ್ಟ್ ಹೆಸರೇ ಮೇಕೆದಾಟು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಒಂದು. ಇನ್ನೊಂದು, ಕುಡಿಯೋ ನೀರಿನ ವಿಷಯಕ್ಕೆ ಬಂದಾಗ್ಲೂ ಒಂದಿದೆ. ಕುಡಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾ ಅಂತನ್ನುವಂಥದ್ದು ಒಂದು ಮಾತಿದೆ. ಇದು ಎಲ್ಲ ಭಾಷೆಗಳಲ್ಲೂ, ಇನ್ಕ್ಲೂಡಿಂಗ್ ಇಂಗ್ಲಿಷ್, ಎಲ್ಲ ಭಾಷೆಗಳಲ್ಲೂ ಈ ತರಹದ ಒಂದು ಸೇಯಿಂಗ್ ಇದ್ದೇ ಇದೆ. ಕುಡಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾ ಅನ್ನೋದು ಇಂಗ್ಲಿಷಲ್ಲಿ ಇನ್ನೊಂಥರ ಇರ್ಬೋದು, ತಮಿಳಲ್ಲಿ ಇನ್ನೊಂಥರ ಇರ್ಬೋದು, ಹಿಂದಿನಲ್ಲಿ ಇನ್ನೊಂಥರ ಇರ್ಬೋದು. ಆದ್ರೆ ಅದೇ ವಾಸ್ತವ ತಾನೆ. ಕುಡಿಯೋ ನೀರಿಗೆ ಯಾರು ಅಬ್ಜೆಕ್ಟ್ ಮಾಡೋ ಹಾಗಿಲ್ಲ. ಇಲ್ಲಿ ಎರಡು ವಿಷಯಗಳು ಬರ್ತವೆ. ಮೊನ್ನೆ ನಮ್ಮ ಶಿವಲಿಂಗಯ್ಯನವ್ರನ್ನ ನಾನು ಆ ವಿಷಯದಲ್ಲಿ ನಾನು ಬಹಳ ಅಭಿನಂದಿಸ್ತೀನಿ. ಬಹಳ ವಿಶೇಷವಾದ ರೀತಿನಲ್ಲಿ ಹೇಳಿದ್ರು. ಆದ್ರೆ ಇದರಲ್ಲಿ ಮೂರು ಪ್ರಮುಖವಾದಂಥ ಅಂಶಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹಳ ಮೊದಲನೇದಾಗಿ ನಾವು ಮಾಡ್ತಾ ಇರುವಂತದ್ದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟು, ಇದು ಕಾವೇರಿ ಟ್ರಿಬ್ಯುನಲ್ದು ವರ್ಡಿಕ್ಟ್ ಏನ್ ಬಂದಿದೆಯೋ, ಈ ವರ್ಡಿಕ್ಟ್ ಅಲ್ಲಿ ಅದಕ್ಕೆ ಯಾವುದೇ ಅಬ್ಜೆಕ್ಷನ್ ಇಲ್ಲ. ಆದ್ರೆ ಒಂದು ಕಂಡೀಷನ್ ಅವ್ರದ್ದು ಏನಿದೆ ಅಂತಂದ್ರೆ, ಯಾವುದೇ ನೀರಾವರಿ ಈಗ ಅಟ್ ಪ್ರೆಸೆಂಟ್ ಕಾವೇರಿ ಬೇಸಿನಲ್ಲಿ ಇರುವಂತಹ ರೈಪೇರಿಯನ್ ಏರಿಯಾ ಏನಿದೆಯೋ, ಈ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿನಲ್ಲಿ ಬರುವಂತಹ ಎಕ್ಸಿಸ್ಟಿಂಗ್ ಕಾವೇರಿ ನೀರಾವರಿ ಪ್ರದೇಶಕ್ಕೆ ಅಲ್ಲಿ ಬೆಳೆಯೋ ಬೆಳೆಗಳಿಗೆ ಯಾವುದೇ ರೀತಿಯ ಅನಾನುಕೂಲ ಆಗದೇ ಇರೋ ರೀತಿನಲ್ಲಿ, ಅವುಗಳಿಗೆ ತೊಂದರೆ ಆಗದೇ ಇರೋ ರೀತಿನಲ್ಲಿ ನೀವು ಮಾಡುವಂತಹ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಇರ್ಬೋದು, ಡ್ರಿಂಕಿಂಗ್ ವಾಟರ್ ಪರ್ಪಸ್ ಇರ್ಬೋದು, ಮತ್ತೊಂದು ಇರ್ಬೋದು, ಅದಕ್ಕೆ ಯಾವುದೇ ಕಾರಣಕ್ಕೂ ಅಡ್ಡಿ ಮಾಡೋದಕ್ಕೆ ಕಾವೇರಿ ಬೇಸಿನಿನ ತಳಭಾಗದ ರಾಜ್ಯಗಳಿಗೆ, ತಮಿಳುನಾಡಿಗಾಗ್ಲಿ, ಕೇರಳಕ್ಕಾಗ್ಲಿ, ಪಾಂಡಿಚೇರಿಗಾಗ್ಲಿ ಯಾವುದೇ ಹಕ್ಕಿಲ್ಲ. ಇದು ಒಂದು. ಎರಡನೇ ವಿಚಾರ, ಇನ್ನೊಂದು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು, ಯಾವಾಗ ತಮಿಳುನಾಡಾಗ್ಲಿ, ಕೇರಳ ಆಗ್ಲಿ, ಪಾಂಡಿಚೇರಿ ಆಗ್ಲಿ ನಮ್ಮನ್ನ ವಿರೋಧಿಸಬಹುದು ಅಂತಂದ್ರೆ, ಒಂದು ಈ ಕಾವೇರಿ ನ್ಯಾಯಾಧಿಕರಣದ ತೀರ್ಪು ಅಂತ ಒಂದು ಗೆಸ್ಟೆಡ್ ಬುಕ್ ಇದೆ. ಒಂದು 700-800 ಪುಟಗಳ ಒಂದು ಪುಸ್ತಕ ಇದೆ. ನಾನು ನಿಮ್ಗೆ ಆ ಪುಸ್ತಕ ಕೊಡ್ತೀನಿ, ಒಂದ್ಸರಿ ಓದ್ಲೂಬೇಕು ನೀವು ಅದನ್ನ. ನನಗೆ ಈ ಸಂದರ್ಭಕ್ಕೆ ತಕ್ಕಂತೆ ಜ್ಞಾಪಕ ಬಂದಿದ್ದು ಹೇಳ್ತೀನಿ. ನಮ್ಮ ಅಚ್ಚುಕಟ್ಟು ಪ್ರದೇಶ ಏನು, ಒಟ್ಟು ಒಂದು 3,31,000 ಹೆಕ್ಟೇರ್ ಅಷ್ಟು ನಮ್ಮ ಈ ಕಾವೇರಿ ಬೇಸಿನಲ್ಲಿ ಇಲ್ಲಿ ಬೆಳೆ ಬೆಳೆಯೋದಕ್ಕಾಗುವಂಥದ್ದು ಉಪಯೋಗಿಸ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಇದೆ. ಆದರೆ ತಮಿಳುನಾಡಿಗೆ ಅದು ತಳಭಾಗಕ್ಕೆ ಹೋಗೋದ್ರಿಂದ ಅವ್ರದ್ದೇನಿದೆಯೋ ಅವ್ರು ಅದನ್ನು ಉಪಯೋಗಿಸ್ಕೋತಾರೆ. ನಾವೇನಾದ್ರೂ ಈ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋ ಅಂಕಿ ಸಂಖ್ಯೆ ಹಿಂದೆ ಮುಂದೆ ಆಗ್ಬೋದು, ಅದು ಹೆಚ್ಚು ಕಡಿಮೆ ಆದ್ರೂ ಕೂಡ ಈ 3,30,000ಕ್ಕಿಂತ ನಾವೇನಾದ್ರೂ ಈಗ ಅದನ್ನ 4,10,000 ಹೆಕ್ಟೇರ್ಗೆ ಹೆಚ್ಚುವರಿ ಮಾಡಕ್ ಹೊರಟಿದೀವಿ ಅಂದ್ರೆ 100ಕ್ಕೆ 100 ಟ್ರಿಬ್ಯುನಲ್ ತೀರ್ಪಿನ ಪ್ರಕಾರ ಸತ್ಯ. ನಾವು ತಮಿಳುನಾಡು, ಕೇರಳ, ಪಾಂಡಿಚೇರಿ ಇವರಿಂದ NOC ತಗೊಳ್ಳೇಬೇಕು. ನಾವು ತಗೊಳ್ಳದೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ನಾವು 3,31,000 ಹೆಕ್ಟೇರ್ ಪ್ರದೇಶಕ್ಕಿಂತ 1 ಕುಂಟೆನೂ ಹೆಚ್ಚಿಗೆ ನೀರನ್ನ ನಾವು ಕೇಳ್ತಾ, 1 ಕುಂಟೆನೂ ಹೆಚ್ಚುವರಿಯಾಗಿ ನಾವಿಲ್ಲಿ ನೀರಾವರಿ ಪ್ರದೇಶ ಮಾಡೋದಕ್ಕೆ ಈ ಯೋಜನೆಯಿಂದ ಹೊರಟಿಲ್ಲ. ಈ ಯೋಜನೆಯಿಂದ ಆಗೋ ಲಾಭ ಯಾವುದು ಅಂದ್ರೆ, ಕಾವೇರಿಯಿಂದ ಈಗ ಕಳೆದ ವರ್ಷ ನೀರು ಸಮುದ್ರಕ್ಕೆ ಹೆಚ್ಚುವರಿಯಾಗಿ ಹೋಗಿರುವಂತದ್ದು ಅತಿವೃಷ್ಟಿ ಕಾಲದಲ್ಲಿ ಬಹುತೇಕ 300 TMC ಅಷ್ಟು ನೀರು ಸಮುದ್ರದ ಪಾಲಾಗಿದೆ. ಇಲ್ಲಿ ಯಾರಿಗೂ ಉಪಯೋಗಕ್ಕೆ ಬಂದಿಲ್ಲ. ಇಲ್ಲಿ ನಮಗೆ ಕೆಳಗಡೆ ನೀರು ಬಿಡಬೇಕು ಅಂದ್ರೆ, ಶಿವಲಿಂಗಯ್ಯನವ್ರದ್ದು ಅದೊಂದು ಮಾತು ನನಗೆ ಬಹಳ ಇಷ್ಟ ಆಯ್ತು. ನಂತು ಬಕೆಟ್ ಅಲ್ಲಿ ನೀರು ತುಂಬ್ಕೊಂಡಿದ್ರೆ ತಾನೇ ನೀನು ಕೊಡಕ್ಕಾಗೋದು. ಒಂದು ಇರೋ ಬಕೆಟ್ ಅಲ್ಲಿ ಇದ್ರೆ ನಾನು ಚೊಂಬಲ್ ಕೊಡ್ಬೋದು, ಬಕೆಟೇ ಇಲ್ಲದೆ ಇದ್ರೆ. ನಂದು ಮುಂದುವರೆದ ಪ್ರಶ್ನೆ, ಇರೋದೊಂದು ಬಕೆಟ್, ನಿನಗೆ ಬುಡಕ್ಕೆ ಇನ್ನೊಂದು ಬಕೆಟ್ ಬೇಕೇ ಬೇಕು, ಹೆಂಗೆ ಗೊತ್ತಿಲ್ಲ. ಯಾಕೆ ಅಂದ್ರೆ ನಮ್ಮೂರ ನೀರ್ಗಂಟಿ ವಾಟರ್ ಮ್ಯಾನು ದಿನ ನೀರು ಬಿಡೋದು ಗ್ಯಾರಂಟಿ ಇಲ್ಲ, ಒಂದೊಂದ್ಸರಿ ಕುಡ್ಕೊಂಡು ಮನೆ ಕಬಿಟ್ಟಿರ್ತಾನೆ. ಟು ಬಿ ಆನ್ ಸೇಫರ್ ಸೈಡು ಇನ್ನೊಂದು ಬಕೆಟ್ ಬೇಕು, ನೀನು ಕೊಡೋಕ್ಕೂ ಬೇಕು, ನನಗೂ ಉಪಯೋಗಿಸ್ಕೊಳ್ಳೋಕ್ಕೂ ಬೇಕು. ಈ ಇನ್ನೊಂದು ಬಕೆಟ್ ಬೇಕು ಅಂತನ್ನೋದೇ ಈ ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ಈ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ಲಿ ನಾವು ನೀರನ್ನು ಕೂಡ ಹಾಕಿದ್ರೆ ಕರ್ನಾಟಕಕ್ಕೇನೇನೂ ಲಾಭ ಇಲ್ಲ. ನೀವು ಯಾವುದೇ ಅಣೆಕಟ್ಟುಗಳನ್ನ ನೀವು ನೋಡಿ, ಬ್ಯಾಕ್ ವಾಟರ್ ಅವ್ರಿಗೇನು ಉಪಯೋಗ ಇಲ್ಲ.
ಮುಂದಕ್ಕೆ ಡ್ಯಾಮಿಂದ ಮುಂದಕ್ಕೆ ನೀರು ಹರಿಯೋರ್ಗೆ ಉಪಯೋಗ. ನಾನು ಈ 3,31,000 ಹೆಕ್ಟೇರ್ ಏನ್ ಹೇಳದ್ನೋ 1,10,000 ಹೆಕ್ಟೇರ್ ಅಷ್ಟು ಕಾವೇರಿ ನದಿ ಭಾಗದ ಪ್ರದೇಶದಲ್ಲಿದ್ದಂತ ಸಹಜವಾದಂತ ನೀರಾವರಿ ಪ್ರದೇಶ, ಅದು ನಾಲೆಗಳಿಂದಾಗಿದ್ದಲ್ಲ. ಆದ್ರೆ ಹೆಚ್ಚು ಇನ್ನು 2,21,000 ಎಕರೆ ಏನು ಮಾಡಿದ್ರು ಇದು ನಾಲೆಗಳ ಮುಖಾಂತರ ಮಾಡಿದ್ದು. ಆಗ ಮಾಡಿದ್ದು ಕೂಡ ಬಹುಶಃ ಇದನ್ನ ನಾವೀಗ ಸಾರ್ವಜನಿಕವಾಗಿ ಹೇಳೋದು ಎಷ್ಟು ಮಟ್ಟಕ್ಕೆ ಸರಿಯೋ ಅಥವಾ ಈ ಸಂದರ್ಭದಲ್ಲಿ ಹೇಳಿದ್ರೆ ಅದೆಲ್ಲಿ ಈ ಸಮಸ್ಯೆಗೆ ಇನ್ನೊಂದು ಕಾರಣ ಆಗುತ್ತೋ ಅನ್ಕೋಬಹುದು. ಆಗ ಮಾಡಿದ್ದು ಕೂಡ ನಾವು ಕೋಲಾರ್ ಗೋಲ್ಡ್ ಮೈನ್ಸ್ಗೆ ಎಲೆಕ್ಟ್ರಿಸಿಟಿ ಬೇಕು, ಅದನ್ನು ಉತ್ಪಾದನೆ ಮಾಡೋದಕ್ಕೆ ಶಿಂಷಾದಲ್ಲಿ ನಾವು ಡ್ಯಾಮ್ ಕಟ್ಕೋಬೇಕು, ಅಲ್ಲಿಗೆ ನೀರು ಬಿಡಬೇಕು ಅಂದ್ರೆ ನಮ್ಗೆ ಇಲ್ಲಿ KRS ಬೇಕು, ಏನೇನೋ 10 ಕಾಂಪ್ಲಿಕೇಟೆಡ್ ಇಶ್ಯೂಸ್ ಎಲ್ಲ ಸೇರಿಸಿ ಪ್ರೊಫೆಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಮತ್ತೆ ಅವರ ಸಹಭಾಗಿಗಳೆಲ್ಲ ಸೇರ್ಕೊಂಡು, ಆಗಿನ ಕಮಿಷನರ್ ಸೇರ್ಕೊಂಡು ಮಡ್ರಾಸ್ ಪ್ರಾವಿನ್ಸ್ನ ಚೀಫ್ ಯಾರಿರ್ತಾನೆ ಅವನನ್ನು ಕನ್ವಿನ್ಸ್ ಮಾಡಿ ಪರ್ಮಿಷನ್ ತಗೋತಾರೆ. ಅದಕ್ಕೂ ರೀಸನ್ ಏನು ಅಂದ್ರೆ ಕೋಲಾರ್ ಗೋಲ್ಡ್ ಮೈನ್ಸು ಪಾಕ್ಸ್ ಅಂಡ್ ಯಾವುದೋ ಒಂದು ಕಂಪ್ನಿ, ಅದು ಬ್ರಿಟಿಷ್ ಕಂಪ್ನಿ, ಅದು ಮೈನಿಂಗ್ ಕಂಪ್ನಿ, ಅದು ಆ ಕಂಪ್ನಿಯವ್ರಿಗೆ ಅನುಕೂಲ ಆಗ್ಬೇಕು, ಅವರು ಕರೆಂಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಡದಂಥದ್ದು. ಆಗ್ಲೂ ಬಿಟ್ಟಿರ್ಲಿಲ್ಲ. 1000 ವರ್ಷಗಳ ಹಿಂದೆ ರಾಜರಾಜೇಂದ್ರ ಚೋಳ ಇಲ್ಲಿ ಕಟ್ಟಿದ ಸಣ್ಣ ಪುಟ್ಟ ಡ್ಯಾಮ್ನೆಲ್ಲ ಒಡ್ಕೊಂಡು ನೀರು ತಗೊಂಡು ಹೊಟ್ಟೋಗ್ಬಿಟ್ಟಿದ್ದ. ಆಗ್ಲೂ ನಮ್ಮಲ್ಲಿ ಯಾರು ಕೇಳೋರು ದಾತಿರ್ಲಿಲ್ಲ. ಈಗ ನಾವಿಲ್ಲಿ ಸುಳ್ಳು ಹೇಳ್ತಿಲ್ಲ. ಅವತ್ತಿಗೆ ಅದನ್ನ ಮಾಡಿದ್ರೇನೋ, ಇವತ್ತಿಗೆ ನಾವು ಅದನ್ನ ಸುಳ್ಳು ಹೇಳ್ತಾ ಇಲ್ಲ. ಇವತ್ತಿಗೆ ಹೇಳ್ತಿರೋದೇನೋ, ಮೇಕೆದಾಟಲ್ಲೇನಾದ್ರೂ ನಾವು ಆ ಡ್ಯಾಮ್ ಅನ್ನ ಕಟ್ಟಿದ್ರೆ 66 TMC ನೀರು ಶೇಖರಣೆ ಆಗ್ತದೆ. ಈ ಶೇಖರಣೆಯಾದ 66 TMC ನೀರು ನಮ್ಮ ಮಂಡ್ಯ ಜಿಲ್ಲೆಯ ರೈತರು ತಮಿಳ್ನಾಡಿಗೆ ನೀರು ಬಿಡ್ಬೇಕಾದ್ರೆ ಪ್ರತಿ ವರ್ಷ, ಈಗ 1-2 ವರ್ಷದಿಂದ ಮಾಡಿಲ್ಲ ಬಿಟ್ರೆ, ರಸ್ತೆ ತಡೆ ಮಾಡೋದು, ನೀರು ಬಿಡಬೇಡಿ ಅನ್ನೋದು, ನಮಗೆ ನೀರಿಲ್ಲ ಅವ್ರಿಗೆ ಯಾಕೆ ಕೊಡ್ಬೇಕು ಅನ್ನೋದು, ಇವು ಯಾವಾಗ ತಪ್ಪುತ್ತೆ ಅಂದ್ರೆ ಹೆಚ್ಚುವರಿಯಾಗಿ ಮಳೆಯಾಗಿ ಅತಿವೃಷ್ಟಿ ಆದಂತ ಕಾಲದಲ್ಲಿ ಸಮುದ್ರಕ್ಕೆ ಹೋಗೋದನ್ನ ಕನಿಷ್ಠ 66 TMC ನೀರನ್ನ ನಾವಿಲ್ಲಿ ತಡೆ ಹಿಡಿಬಹುದು. ಈ ತಡೆ ಹಿಡಿದದ್ದನ್ನ ಸಂಕಷ್ಟ ಸೂತ್ರವಾಗಿ ಬರಗಾಲದಲ್ಲಿ ಅಲ್ಲಿ ತಡೆ ಹಿಡಿದಿದ್ದ ನೀರನ್ನ ನಾವು KRS ವಾಪಸ್ ರೀಪಂಪ್ ಮಾಡ್ಕೊಳಕ್ಕಾಗತ್ತ? ಅದನ್ನ ತಮಿಳ್ನಾಡಿಗೆ ಬಿಡ್ಬೇಕದ್ನ. ಅಲ್ಲಿ ಶೇಖರಣೆ ಆಗಿರೋದನ್ನ ನಾವು ತಮಿಳ್ನಾಡಿಗೆ ಬಿಡೋದಕ್ಕೂ ಅನುಕೂಲ ಆಗ್ತದೆ. ಇದರ ಜೊತೆಗೆ ಹೆಂಗಿದ್ರು ಕೂಡ ಕಂಡಿರ್ತೀವಿ ನೀರನ್ನ 440 ಮೆಗಾವ್ಯಾಟ್ ಕರೆಂಟ್ ಉತ್ಪಾದನೆ ಆಯ್ತದೆ. ಹೆಂಗಿದ್ರು ಕೂಡ ಕಂಡಿರ್ತೀವಿ ನೀರನ್ನ. ಬೆಂಗಳೂರು ವೇಗವಾಗಿ ಬೆಳೀತಿದೆ. ಬೆಂಗಳೂರಿಗೆ ಬರೀ ಕನ್ನಡಿಗರಿಂದ ತುಂಬಿಲ್ಲ, ತಮಿಳರು ಅವರೇ, ಮಲಯಾಳಿಗಳು ಅವರೇ, ಪಾಂಡಿಚೇರಿಯವರು ಅವರೇ, ನಾರ್ತ್ ಇಂಡಿಯನ್ಸು ಅವರೇ. ಬೆಂಗಳೂರು ಇಸ್ ನಥಿಂಗ್ ಬಟ್ ಇಂಡಿಯಾ ಅನ್ನೋ ಮಟ್ಟಕ್ಕೆ ಆಗೋಗಿದೆ. ಇಂಡಿಯಾದ ಎಲ್ಲ ವರ್ಗದವರು ಇದ್ದಾರೆ. ಈ ವೇಗವಾಗಿ ಬೆಳೆದಿರುವಂತಹ ಪರ್ಸೆಂಟೇಜ್ ಅನ್ನ, ಅಂಕಿಅಂಶಗಳನ್ನ ನೀವು ತಗೊಂಡ್ರೆ ಕಳೆದ 20-30 ವರ್ಷಗಳಿಂದ ಈಚೆಗೆ, ಅಂದ್ರೆ ನಾವು ತೊರೆಕಣ್ಣಿಂದ ನೀರು ಕೊಡೋಕೆ ಶುರು ಆದ್ಮೇಲೆ 20-30 ವರ್ಷಗಳಿಂದ ಈಚೆಗೆ ಎಷ್ಟು ವೇಗವಾಗಿ ಎಷ್ಟು ಪರ್ಸೆಂಟೇಜ್ ಬೆಳೆದಿದೆ ಅಂತ ನೋಡಿದ್ರೆ, ಆ ಜನಾಂಗಕ್ಕೆ ಕುಡಿಯಕ್ಕೆ ನೀರು ಕೊಡೋದಕ್ಕೆ ಬೇಕಲ್ವಾ? ಅದಕ್ಕೆ ಬೇಕಾದ ರೀತಿನಲ್ಲಿ ನಾವು ಇದನ್ನು ಉಪಯೋಗಿಸ್ಕೋಬಹುದು ಅನ್ನೋದು. ಆದ್ರೆ ಶಿವಲಿಂಗನವರು ರೈಟ್ಲಿ ಪಾಯಿಂಟೆಡ್ ಇಟ್ ಔಟ್. ಈ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆದ್ಮೇಲೆ ಆ ವಿಷಯ ಮಾತಾಡ್ಬೋದು ಅಂತ ಅನ್ನುವಂಥದ್ದಿದೆ. ಆದ್ರೆ ಅದನ್ನ ಮಾತಾಡುವಾಗ ಈ 2 ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದೇ ಒಂದು ನಾವು ಕೌಂಟರ್ ಆಗಿ ನಮಗೆ ಸಪೋರ್ಟಿವ್ ಆಗಿರುವಂತದ್ದನ್ನ ಸೀರಿಯಸ್ ಆಗಿ ಹೇಳೋದು, ಇಲ್ಲಿ ಕೂಡಿಡೋ ನೀರಿಂದ ನಿಮಗೆ ನೀರು ಕೊಡೋದಕ್ಕೂ ಕೂಡ ನಾವಿಲ್ಲಿ ಕೂಡಿಡ್ತಾ ಇರೋದ್ರಿಂದ, ನಾವು ಒಂದೇ ಒಂದು ಕುಂಟೆ ಹೆಚ್ಚುವರಿಯಾಗಿ ನಾವು ನೀರಾವರಿ ಪ್ರದೇಶನ ಮಾಡದೇ ಇರೋದ್ರಿಂದ ನಿಮ್ಮ ಅನುಮತಿ ನಮಗೆ ಬೇಕಿಲ್ಲ. ಜೊತೆಗೆ ನಿಮಗೆ ಸಮಯ ಸಂದರ್ಭ ಬಂದಾಗ ನೀರು ಬಿಡಕ್ಕೆ ಅಂತ, ನಿಮಗೂ ಬಿಡಕ್ಕೆ ಅಂತ ಕೂಡಿಡ್ತಿರೋದ್ರಿಂದ ತಮಿಳ್ನಾಡವರು ಮತ್ತೆ ಕೇಂದ್ರ ಸರ್ಕಾರದವರು ಕೂಡ ಈ ಮೇಕೆದಾಟು ಯೋಜನೆಗೆ ಒಂದೊಂದು ಭಾಗವಾಗಿ ಬಜೆಟ್ಗೆ ಆರ್ಥಿಕವಾಗೂ ಕೂಡ ಅವ್ರು ಭಾಗಿಯಾಗಬೇಕು. ಈಗ 9,000 ಕೋಟಿ ಇದೆ ಅಂತ ಅನ್ನೋದಾದ್ರೆ, ಕರ್ನಾಟಕದವ್ರು ನಾವು 400 ಮೆಗಾವ್ಯಾಟ್ ಎಲೆಕ್ಟ್ರಿಸಿಟಿ ಹೆಚ್ಚಿಗೆ ಉತ್ಪಾದನೆ ಮಾಡ್ಕೋತೀವಿ ಅಂದ್ರೆ ನಾವು 4,000 ಕೋಟಿ ಹಾಕ್ತಿವಿ, ತಮಿಳ್ನಾಡೋರು 3,000 ಕೋಟಿ ಹಾಕ್ಬೇಕು. ನಾವು ತಮಿಳ್ನಾಡೋರು ಇಬ್ರು ಒಕ್ಕೂಟ ಸರ್ಕಾರದ ಭಾಗ ಆಗಿರೋದ್ರಿಂದ ಕೇಂದ್ರ ಸರ್ಕಾರದವರು 2,000 ಕೋಟಿ ಹಾಕ್ಬೇಕು. ಈ ತರದಲ್ಲಿ ಹಾಕಂಡೆ ಮಾಡ್ಬೇಕಿದೆ. ಇದು ಧರ್ಮಕ್ಕೆ ಒಪ್ಕೊಳ್ಳುವಂಥದ್ದಲ್ಲ, ವಾಸ್ತವವಾಗಿ ತಮಿಳ್ನಾಡಿಗೂ ಉಪಯೋಗಕ್ಕೆ ಬರುವಂಥದ್ದಾಗಿರೋದ್ರಿಂದ ತಮಿಳ್ನಾಡವರು ಇದಕ್ಕೆ ಖುಷಿ ಪಟ್ಟು ನಮಗೋಸ್ಕರ ನೀವು ಶ್ರಮ ಪಡ್ತಿದ್ದೀರಲ್ಲಪ್ಪ ಅಂತ ಕೈ ಮುಗಿಬೇಕು ನಮ್ಗೆ. ಡಾಕ್ಟ್ರೆ, ಹಾಗಾದ್ರೆ ನಿಮ್ಮ ಕರಪತ್ರಗಳಲ್ಲಿ ಅಥವಾ ಬಾಯಿನಲ್ಲಿ ಹೇಳುವಂತಹದ್ದು ಬೆಂಗಳೂರಿಗೆ ನೀರು ಕೊಡ್ತೀವಿ, ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡ್ತೀವಿ, ಕೋಲಾರಕ್ಕೆ ನೀರು ಕೊಡ್ತೀವಿ ಅಂತ ಅನ್ನೋದು ಬರೀ ಬಾಯಿ ಮಾತು, ಕೊಡೋದಿಲ್ಲ. ಹಾಗಾದ್ರೆ ಅದು ಉದ್ದೇಶ ಅಲ್ಲ. ಇಲ್ಲ, ಈಗ ನೀವೇ ಹೇಳಿ ನನ್ನ ಕೈಲಿ ಪುನಃ ಬಾಯಿ ಬಿಡಿಸೋ ಪ್ರಯತ್ನ ಮಾಡಿದ್ರೆ ಅದು ರಾಜ್ಯಕ್ಕೆ ಮತ್ತೆ ಈ ಸಂದರ್ಶನಕ್ಕೆ ಮೋಸ ಮಾಡಿದಾಗ ಆಗ್ತದೆ. ನೀವೇ ಏನಂತ ಹೇಳಿದ್ರಿ, ನಿಮ್ಮ ಪ್ರೀವಿಯಸ್ ಇಂಟರ್ವ್ಯೂನಲ್ಲಿ ಶಿವಲಿಂಗಯ್ಯನವ್ರು ಏನ್ ಹೇಳಿದ್ರು, ಈ ತಪ್ಪು ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಅಂತ ಹೇಳಿದ್ರಿ. ನನ್ನ ಕೈಲಿ ಯಾಕೆ ತಪ್ಪು ಮಾಡಿಸ್ತೀರಿ? ನಾನು ಹೇಳ್ತಾ ಇದ್ದೀನಿ, ಅದಾಗುತ್ತೋ ಬಿಡುತ್ತೋ ನೆಕ್ಸ್ಟ್ ನೋಡೋಣ. ಆದ್ರೆ ಇವತ್ತಿನ ಪರಿಸ್ಥಿತಿನಲ್ಲಿ ನಾನು ಹೇಳೋದು, ವೇಗವಾಗಿ ಬೆಳೆಯುವ ಬೆಂಗಳೂರು ನಗರಕ್ಕೆ ನೀರು ಕೊಡೋ ವಿಚಾರನ ಪ್ರಸ್ತಾಪ ಮಾಡ್ಬೋದು, ಅದರಲ್ಲಿ ಯಾವ ಮುಲಾಜು ಇಲ್ಲ. ಆದ್ರೆ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತಾನೆ ನಮ್ಮ DPR ಸಬ್ಮಿಟ್ ಆಗಿರುವಂತದ್ದು. ಈ 2 ವಿಚಾರಕ್ಕೆ ಬಂದಾಗ ತಮಿಳ್ನಾಡವರು ನಮ್ಮ ಜೊತೆಗೆ ಸೇರ್ಲೇಬೇಕು. ಮತ್ತೆ ಹಾಗಾದ್ರೆ ಕರಪತ್ರದಲ್ಲಿ ಅಥವಾ ಭಾಷಣಗಳಲ್ಲಿ ಈ ಮಾತನ್ನು ಹೇಳ್ತಾ ಇರೋದು ಏನಕ್ಕೆ? ಅಲ್ಲಿಗೆ ಪ್ಯೂರ್ಲಿ ಇದು ರಾಜಕೀಯ ಪ್ರೇರಿತನೇ ಅಲ್ವಾ? ರಾಜಕೀಯ ಉದ್ದೇಶದಿಂದನೇ ಈ ಪಾದಯಾತ್ರೆ ಅಲ್ವಾ?
ಅಲ್ಲ, ಇದ್ರಲ್ಲಿ ರಾಜಕಾರಣ ಎಲ್ಲಿ ಬಂತು ಅಂತ ನನಗೆ ಅರ್ಥ ಆಗ್ತಿಲ್ಲ. ಒಂದು ಸಾರಿಗೆ ರಾಜಕಾರಣ ಎಲ್ಲಿ ಬಂತು ಅಂದ್ರೆ ನಾನು ಕೆಟ್ಟ ರಾಜಕಾರಣ ಎಲ್ಲಿ ಬಂತು ಅಂತೀನಿ. ರಾಜಕಾರಣನೇ ನಾವೀಗ ಮಾಡ್ತಾ ಇರೋದೇ ರಾಜಕಾರಣ, ಮಾಡ್ಬೇಕಾಗಿರೋದೇ ರಾಜಕಾರಣ. ನಾನು ಅದ್ರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲದೆ ಹೇಳ್ತೀನಿ. ನೀವು ರಥಯಾತ್ರೆ ಮಾಡಿ ಇಟ್ಗೆ ಹೊತ್ಕೊಂಡು ಹೋದವ್ರು ನೀವು ರಾಜಕೀಯ ಮಾಡಕ್ಕಲ್ವಾ ಮಾಡಿದ್ದು? ಶ್ರೀರಾಮ್ನ ಹೆಸರು ಹೇಳ್ಕೊಂಡು ಮಾಡಿದ ರಾಜಕೀಯ ಅಲ್ವಾ? ಶ್ರೀರಾಮ್ನ ಹೆಸರು ಹೇಳ್ಕೊಂಡು ಮಾಡಿರೋ ರಾಜಕೀಯ ಅಲ್ವಾ? ಜನತಾ ಜಲಧಾರೆ ಅಂತ ಈಗ ಕಾರ್ಯಕ್ರಮ ಅನೌನ್ಸ್ ಮಾಡ್ತಿರೋ ನಿಮ್ಮದು ರಾಜಕಾರಣ ಅಲ್ವಾ? ಡಿ ಕೆ ಶಿವಕುಮಾರ್ ಮಾತ್ರ ಓಟಿಗೆ ರಾಜಕೀಯ ಮಾಡ್ತಾರೆ. ಈ ನೀವೆಲ್ಲ ಮಾಡ್ತಿರೋದು ಮನೇಲಿ ಮುದ್ದೆ ತಿನ್ಕೊಂಡು ಕೂತ್ಕೊಳ್ಳಕ್ಕೆ, ಸಂತನ್ ತರ ಸರ್ವಜ್ಞನ್ ತರ ಹಿಮಾಲಯ ಬೆಟ್ಟದಲ್ಲಿ ತಪಸ್ ಮಾಡಕ್ ಮಾಡ್ತಾ ಇದ್ದೀರಾ? ನೀವು ಮಾಡ್ತಿರೋದು ಅದೇ ತಾನೇ? ಆದ್ರೆ ನಾನು ಸದುದ್ದೇಶದಿಂದ ಮಾಡ್ತಿರೋ ರಾಜಕಾರಣಕ್ಕೆ ನೀವು ನಮ್ಮ ಜೊತೆಗೆ ನಿಲ್ಲಬೇಕಾಗಿತ್ತು. ಅದನ್ನ ಬಿಟ್ಟು ಕೆಣಕಿ ನಮ್ಮ ಬಾಯಲ್ಲಿ ಇನ್ನೊಂದಷ್ಟು ನಾವು ಇಲ್ಲ ನಾವು ಹುಬ್ಳಿ ಧಾರವಾಡಕ್ಕೂ ನೀರು ಕೊಡ್ತೀವಿ ಅಂತ ನಮ್ಮ ಬಾಯಲ್ಲಿ ಇಳಿಸ್ಬಿಟ್ಟು ನೀವು ಇವರೇ ವಿಲನ್ಗಳು ಅಂತ ಅಂದ್ಬಿಟ್ಟು ಪುನಃ ತೋರಿಸ್ಕೊಂಡು ಹೋಗೋದಿದೆಯಲ್ಲ, ಇದು ನೀಚ ರಾಜಕಾರಣ. ಈ ನೀಚ ರಾಜಕಾರಣ ಮಾಡಬೇಡಿ. ನೀವು ಬೇಕಾದ್ರೆ ಅದೇ ಸಲಹೆ ಕೊಡಿ. ನೀವು ಹಿಂಗೆಲ್ಲ ಹೇಳ್ಕೊಂಡು ಹೋಗ್ಬೇಡಿ, ಇದರಿಂದಾಗಿ ಕಾನೂನಾತ್ಮಕವಾಗಿ ತೊಡಕಾಗ್ತದೆ. ನೀವು ಪಾದಯಾತ್ರೆ ಮಾಡುವಾಗ ಬರೀ ನೀರು ತಮಿಳ್ನಾಡಿಗೆ ಬಿಡಕ್ಕೆ ಅಂತ ಶೇಖರಣೆ ಮಾಡ್ತೀವಿ, ಕರೆಂಟ್ಗೆ ಅಂತ ಮಾಡ್ತಾ ಇದೀವಿ, ನೀವು ಅಲ್ಲಿಂದ ಮುಂದುವರೆದಿಂಗೆಲ್ಲ ತಪ್ಪು ಮಾಡಬೇಡ್ರಿ ಅಂತ ಬಸವರಾಜ ಬೊಮ್ಮಾಯಿ ಅವ್ರು ಫೋನ್ ಮಾಡಿ ಚರ್ಚೆ ಮಾಡ್ಲಿ, ಸ್ಥಳಕ್ಕೆ ಬಂದ್ಬಿಟ್ಟು ನಮ್ಮ ಡಿ ಕೆ ಅವ್ರ ಜೊತೆ, ಸಿದ್ದರಾಮಯ್ಯವ್ರ ಜೊತೆ ಪಾದಯಾತ್ರೆಗೆ ಎಷ್ಟು ದೂರನಪ್ಪ? ಒಂದ್ ಗಂಟೆಗೆ ಬರ್ತಾರೆ. ಅವ್ರಿಗೇನು ಏನೋ ಟ್ರಾಫಿಕ್ ಇದು ಇಲ್ಲ, 0 ಟ್ರಾಫಿಕ್, 1 hour ಬರ್ತಾರೆ. ಬಂದ್ಬಿಟ್ಟು ಪಾದಯಾತ್ರೆಗೆ ನಂದು ಬೆಂಬಲ ಇದೆ, ಹಿಂಗಿದೆ, ಖಾಸಗಿಯಾಗಿ ನಾನು ನಿಮ್ಮ ನಾಯಕರುಗಳ ಜೊತೆ ಏನೋ ಮಾತಾಡಿದ್ದೀನಿ, ಪಾದಯಾತ್ರೆ ಹಿಂಗ್ ಮಾಡ್ಕೊಂಡು ಹೋಗಿ, ನಾವು ನಿಮ್ ಜೊತೆ ಇದೀವಿ, ಬಂದ್ ಹೇಳ್ಬಿಟ್ಟು ಹೋಗಪ್ಪ, ತಪ್ಪೇನು? ಸಾರ್ವಜನಿಕವಾಗಿ ಹೇಳೋದಕ್ಕೆ ಬಿಡಬೇಡಿ. ನೀವು ಆ ಪ್ರಶ್ನೆ ಕೇಳಬೇಡಿ. ನೀವು ಮೂರೂ ಪಕ್ಷಗಳು ಕೂಡ ಒಂದು ಸಗಣಿಯ ಮೂರು ತುಂಡುಗಳು. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಯಾಕೆ ಅಂತ ಹೇಳಿದ್ರೆ 1997-98ರಲ್ಲೇನೋ ಈ ಮೇಕೆದಾಟು ಕಾನ್ಸೆಪ್ಟ್ ಬರ್ತದೆ. ಆವತ್ತು JH ಪಟೇಲ್ರು ಮುಖ್ಯಮಂತ್ರಿ ಆಗಿರ್ತಾರೆ, ಇದೇ ನಮ್ಮ ಜಿಲ್ಲೆಯ KN ನಾಗೇಗೌಡರು ನೀರಾವರಿ ಮಂತ್ರಿಗಳಾಗಿರ್ತಾರೆ. ಈ ಸಂದರ್ಭದಲ್ಲಿ ಆದಂತಹದ್ದು ಇಷ್ಟು ವರ್ಷಗಳಾದ್ರೂ ಕೂಡ ಇದರ ಅನುಷ್ಠಾನಕ್ಕೆ ಯಾರಿಗೂ ಇಚ್ಛಾಶಕ್ತಿ ಇಲ್ಲ. ಈವನ್ ಡ್ಯಾಮ್ಗಳು ಮಾಡುವಂತ ಸಂದರ್ಭದಲ್ಲೂ KRS ಗಷ್ಟೇನೆ ಪರ್ಮಿಷನ್ ವಗೈರೆ ಇನ್ನೊಂದು, ಇನ್ನು 3 ಡ್ಯಾಮ್ಗಳನ್ನ ತಮ್ಮ ಇಚ್ಛಾಶಕ್ತಿಯಿಂದ ಆವತ್ತಿನ ಮುಖ್ಯಮಂತ್ರಿಗಳು ಇವ್ರುಗಳು ಮಾಡ್ತಾರೆ. ನಿಮ್ಮ ಮುಖ್ಯಮಂತ್ರಿಗಳಿಗೆ ಆ ರೀತಿಯಾದಂತಹ ಒಂದು ಇಚ್ಛಾಶಕ್ತಿ ಇರ್ಲಿಲ್ವಾ ಅಧಿಕಾರ ಇದ್ದಾಗ್ಲೂ ಕೂಡ? ಬಹಳ ಒಳ್ಳೆ ಪ್ರಶ್ನೆ. ಅವತ್ತು ಆ 3 ಡ್ಯಾಮ್ ಮಾಡೋದು ಮುಖ್ಯಮಂತ್ರಿಗಳು ಯಾರು? ಯಾವ ಪಕ್ಷಕ್ಕೆ ಸೇರಿದವರು? ಅಲ್ಲಿ ಕಾಂಗ್ರೆಸ್ಸಿಗರಿಗೆ ಆ ಇಚ್ಛಾಶಕ್ತಿ ಇರೋದು. ಇದು ಮೊದಲನೇದು. ಎರಡನೇ ವಿಚಾರ, 1924ರ ಒಪ್ಪಂದ ಏನು ವಿವಾದಕ್ಕೆ ಅಂತ ಏನು ಕಾವೇರಿ ಟ್ರಿಬ್ಯುನಲ್ ಮಾಡಿದ್ರು, ಅದಕ್ಕೆ 50 ವರ್ಷಗಳ ಅವಧಿ ಇರುತ್ತೆ. 1974ಗೆ ಅದು ಮುಗಿದೋಯ್ತಿರುತ್ತೆ. ಆ ಸಂದರ್ಭನ 74ರಲ್ಲಿ ಮುಗಿದೋಗಿ ಅದು ರಿನ್ಯೂವಲ್ ಆಗುವಂತ ಸಂದರ್ಭನ ಆ ಗ್ಯಾಪ್ ಅಲ್ಲಿ ಈ 3 ಡ್ಯಾಮ್ಗಳನ್ನು ಮಾಡ್ತಾರೆ. ಅದು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು, ಅದು ಕಾಂಗ್ರೆಸ್ಸು, ಅದು ಶಕ್ತಿ. ಅದಾದ್ಮೇಲೆ 98ರಲ್ಲಿ ವಿಷಯ ಪ್ರಸ್ತಾಪ ಆಗುತ್ತೆ. ಬಹಳ ವ್ಯಾಲಿಡ್ ಕ್ವಶನ್. ಸಣ್ಣ ಮಕ್ಕಳ ತರ ಈ ಈ ಈ ಪಕ್ಷಗಳ ನಾಯಕರುಗಳು ಆ ಪ್ರಶ್ನೆನ ಎತ್ತುತ್ತಿದ್ದಾರೆ. ಅವರು ನನ್ನಂತವ್ರ ಕೈಲೂ ಹೇಳಿಸ್ಕೊಳಕ್ ಹೋಗ್ಬಾರ್ದು. ಯಾಕೆಂದ್ರೆ ರಾಜಕೀಯವಾಗಿ ನಾನೇನು ಅಂಬೆಗಾಲ್ ಇಡ್ತಿರೋನು, ಬಹುಶಃ ಯೌವನ ಬರುತ್ತೋ ಬರೋದೋ ಇಲ್ವೋ ನಮ್ಗೆ ಅದು ಗೊತ್ತಿಲ್ಲ. ಯಾಕೆಂದ್ರೆ ಈಗಿನ ರಾಜಕಾರಣಕ್ಕೆ ಹೋಗ್ತಾ ಇಲ್ಲ ನನ್ನ ಮನಸ್ಥಿತಿ ಅಷ್ಟಾಗಿ. ಆದ್ರೂ ಹೇಳ್ತೀನಿ, ಈ ರಾಜಕಾರಣಿಗಳು ಹೇಳ್ತಾರೆ 98ರಲ್ಲಿ ಆಗಿದ್ದು ಇಲ್ಲಿವರೆಗೂ ಇವ್ರಿಗೆ ಇಚ್ಛಾಶಕ್ತಿ ಇರ್ಲಿಲ್ವಾ? ಕಾವೇರಿ ಟ್ರಿಬ್ಯುನಲ್ದು ಜಡ್ಜ್ಮೆಂಟ್ ಬಂದಿದ್ದು ಯಾವಾಗ? 2017ರಲ್ಲಿ, 17-18ರಲ್ಲಿ ಬಂದಿತ್ತು. 2017-18ರೊಳಗಡೆ ಕಾನೂನಿನಲ್ಲಿ ಯಾವ್ದಾದ್ರು ಒಂದು ಕೇಸ್ ಇದ್ದಾಗ ಯಾವ್ದಾದ್ರೂ ಇನ್ನೊಂದು ಹೊಸ ಯೋಜನೆ ಜಾರಿಗೆ ತರಕ್ ಸಾಧ್ಯ ಆಯ್ತಾ? ಇರ್ಲಿಲ್ಲ. ಜಡ್ಜ್ಮೆಂಟ್ ಏನ್ ಬರುತ್ತೆ ಅಂತಾನೆ ಗೊತ್ತಿಲ್ಲ. 204 TMC ಇಂದ 177.25 TMCಗೆ ಇಳಿಸಿದ್ರು ಅನ್ನೋದು ಅದು ಕರ್ನಾಟಕದ ಸಕ್ಸಸ್ ಅಲ್ವಾ? ಅದು ಯಾರೇ ಇದನ್ನ ಮಾಡಿರ್ಲಿ, ಕರ್ನಾಟಕದ ಸಕ್ಸಸ್ ಅಂತ ನಂಗಾಯ್ತು. ಅಲ್ಲಿಗೆ ಹತ್ರ 28-30 TMC ಅಷ್ಟು ಕಡಿಮೆ ಆಯ್ತು, ನಮ್ಗೆ ನೀರ್ ಬಿಡೋದು ಕಡಿಮೆ ಆಯ್ತು. ಅಷ್ಟರ ಮಟ್ಟಿಗೆ ನಾವು ಒಂದಷ್ಟು ಬಚಾವಾದ್ವಿ. ಆದ್ರೆ ಇನ್ನೊಂದ್ ಕಡೆಗೆ ಅಡಕತ್ತರಿಗೆ ಎಲ್ಲಿ ಸಿಗಾಕೊಂಡ್ವಿ? ಸುಪ್ರೀಂ ಕೋರ್ಟಿನ ಸುಪರ್ದಿನಲ್ಲಿ ಬರುವಂತಹ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಕಾನ್ಸ್ಟಿಟ್ಯೂಟ್ ಆಯ್ತು. ಹೊಸ ಇನ್ನೊಬ್ಬ ನೀರ್ಗಂಟಿ ಉಟ್ಕೊಂಡ. ಈ ನೀರ್ಗಂಟಿ ಉಟ್ಕೊಂಡು ಯಾರ್ಯಾರು ಎಲ್ಲೆಲ್ಲಿಂದ ನೀರು ಬಿಡಬೇಕು ಅಂತಾನು ಹೇಳ್ದ. ಅದನ್ನು ಐ ಎಂಡಾರ್ಸ್ ಡಾಕ್ಟರ್ ಶಿವಲಿಂಗಯ್ಯ. ಅವರ ಹೇಳಿಕೆ ಅದು ಬಹಳ ಚೆನ್ನಾಗಿತ್ತು. 1 kg ಅಕ್ಕಿ ಕೊಡ್ತೀನಿ ಅಂದ್ಮೇಲೆ ನಾನು ಹಂಚ್ಕೊಂಡು ತಿಂತೀನೋ ಒಬ್ಬನೇ ತಿಂತೀನೋ, ನಿನ್ಗೆ ಅದ್ ಕಟ್ಕೊಂಡು ನಿನ್ಗೇನು? ಇಲ್ಲ, ನೀವೆಲ್ಲ ಈಕ್ವಲ್ ಆಗಿ ತಿನ್ಬೇಕು ಅನ್ನೋದ್ರೆ 5 kg ಅಕ್ಕಿ ಕೊಡು. ನಿನ್ಗೆ 5 kg ಕೊಡಕ್ಕಾಗಲ್ಲ, 1 kg ತಾನೇ ಕೊಡಕ್ಕಾಗೋದು. ಮತ್ತೆ ಮುಚ್ಕೊಂಡಿರು, ನನ್ಗೆ ಹೆಂಗ್ ಬೇಕಂಗ್ ಮಾಡ್ಕೊಂಡು ತಿಂತೀನಿ. ನನ್ನ ಮನೇಲಿ 5 ಜನ ಅವ್ರೆ, ನಾವು ಮಾತಾಡ್ಕೊಂಡು ಏನೋ ಮಾಡ್ತೀವಿ. ಇದಿಷ್ಟೇ ವಾಸ್ತವ. ಯಾವ ಡ್ಯಾಮಿಂದ ಎಷ್ಟು ಬಿಡ್ತೀವಿ ಏನು ಅಂತನ್ನುವಂಥ ವಿಷಯಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಮೂಗು ತೂರಿಸುವಂಥದ್ದಿಲ್ಲ. ಆದ್ರೆ ಇದ್ರ ಮಧ್ಯೆ ಒಂದು ದುರಂತ ಎಲ್ಲಿ ನಾನು ಗಮನಿಸೋದು ಅಂತಂದ್ರೆ,
ಈಗ ಇತ್ತೀಚಿನ IAS ಆಫೀಸರ್ಸ್ ಎಲ್ಲ ಕಾನ್ವೆಂಟ್ ಬ್ಯಾಕ್ಗ್ರೌಂಡ್ ಅವು, ಸಿಟಿ ಬ್ಯಾಕ್ಗ್ರೌಂಡ್ ಅವು. ಇವಕ್ಕೆ ರೂರಲ್ ಏರಿಯಾದಲ್ಲಿ ಏನಿದೆ, ಹೆಂಗಿದೆ, ಜನ ಹೆಂಗ್ ಬದುಕ್ತಿದ್ದಾರೆ, ಏನ್ ಮಾಡಬೇಕು, ಪ್ರಾಜೆಕ್ಟ್ ರಿಪೋರ್ಟನ್ನು ನಾವು ಯಾವ ಥರ ಪ್ರಿಪೇರ್ ಮಾಡಿದ್ರೆ ನಾವು ಅದನ್ನು ಕನ್ವಿನ್ಸಿಂಗ್ ಆಗಿ ಹೋಗ್ಬೋದು, ಆ ಥರದ್ದು ಯಾವುದೂ ಇಲ್ಲ. ಆ್ಯಕ್ಚುಯಲ್ ಫ್ಯಾಕ್ಟ್ಸ್ ಏನು ಅಂದರೆ, ಯಾವನೋ ಕೇಸ್ ವರ್ಕರು, ಯಾವನೋ ಇನ್ನೊಬ್ಬ ಕೂತ್ಕೊಂಡು ಅವನಿಗೆ ತೋಚಿದ್ದ ಅವನೇನೋ ಬರೀತಾನೆ, ಇವನು ಅದಕ್ಕೊಂದು ಸಿಗ್ನೇಚರ್ ಹಾಕಿ ಕಳಿಸ್ತಾನೆ ಅನ್ನೋದು ಬಿಟ್ರೆ, ಮತ್ತೆ IAS ಬಾಬು ಹೇಳಿದ್ದೇ ಅದ್ಭುತ ಅಂತ ಈ ಮಂತ್ರಿಗಳು ಕುಣಿತಾ ಇರೋದ್ರಿಂದ ಇವತ್ತು ಜನಸಾಮಾನ್ಯನ ಸಮಸ್ಯೆ 30 ಕೋರ್ಟ್ಗೆ ಹೋಗಿ ಸಾಯ್ತಾ ಇರುವಂಥದ್ದು. ಇರಲಿ, 2017-18 ಟ್ರಿಬ್ಯುನಲ್ ಜಡ್ಜ್ಮೆಂಟ್ ಬಂತು. ಜಡ್ಜ್ಮೆಂಟ್ ಬಂದ ಮೇಲೆ ತಾನೇ ನಮ್ಗೆ ಈ ಕ್ಲಾಸ್ ಇದೆ ಅಂತ ಗೊತ್ತಾಗಿದ್ದು. ಜಡ್ಜ್ಮೆಂಟ್ ಅಲ್ಲೇ ತಾನೇ ಹೇಳಿದ್ದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ನೀವು ಮಾಡ್ಬೋದು. 2019 ಜನವರಿಗೆ ಸಬ್ಮಿಟ್ ಮಾಡಿದ್ರಲ್ಲ. ಇವತ್ತು ಅಪೋಸ್ ಮಾಡ್ತಾ ಇರೋ ಕುಮಾರಸ್ವಾಮಿ ಅವರೇ CM ಅಲ್ಲ. ಇದೇ DK ಶಿವಕುಮಾರ್ ಅವರು ವಾಟರ್ ರಿಸೋರ್ಸ್ ಮಿನಿಸ್ಟರ್ ಆಗಿ ಡೀಟೇಲ್ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಲ್ವಾ. ಅವತ್ತಿನ CM ಕುಮಾರಸ್ವಾಮಿ ಅವರಲ್ವಾ. ನಿಮ್ಮನ್ನು ಬನ್ರಿ ಪಾದಯಾತ್ರೆಗೆ ಕುಮಾರಣ್ಣ ಅಂತ ಕರೆದ್ರಲ್ವಾ. ನೀವಿಬ್ರೇ ಸೇರ್ಕೊಂಡು ಮಾಡಿದ್ದಿದ್ದಲ್ವಾ. ನೀನು ಬಂದು ಜೊತೆ ಸೇರ್ಕೊಂಡು ನಿನ್ ಬಾವುಟನ್ನು ಆರಿಸ್ಕೊಂಡ್ಬಿಟ್ಟಿದ್ರೆ ಹೆಂಗಿರೋದು ಜೊತೆಲಿ ಇದ್ ಮಾಡಕ್ಕೆ? ಎಷ್ಟು ಚೆನ್ನಾಗಿರೋದು. ಈಗ ಜ್ಞಾಪಕ ಬಂದ್ಬಿಡ್ತು ಕಲ್ ತಿನ್ನೋರ್ಗೆ, ಈಗ ಜ್ಞಾಪಕ ಬಂದ್ಬಿಡ್ತು ಬಂಡೆ ತಿಂದ್ಬಿಟ್ಟು ಡೈಜೆಸ್ಟ್ ಮಾಡ್ಕೊಂಡವ್ರಿಗೆ. ಇಂಥ ಸರ್ಕ್ಯಾಸ್ಟಿಕ್ ಆಗಿ ವ್ಯಂಗ್ಯವಾಗಿ ಮಾತಾಡೋದನ್ನ ಬಿಟ್ಬಿಟ್ಟು, ನನ್ನ ಕಾಲದಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ, DK ಶಿವಕುಮಾರ್ ನನ್ನ ಕ್ಯಾಬಿನೆಟ್ ಅಲ್ಲಿ ವಾಟರ್ ರಿಸೋರ್ಸ್ ಮಿನಿಸ್ಟರ್ ಆಗಿದ್ದಾಗ ಈ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಸಬ್ಮಿಟ್ ಆಗಿರೋದು. ಇದ್ರಲ್ಲಿ ನಂದು ಹಕ್ಕಿದೆ. ಬಂದು ಕೂತ್ಕೊಂಡು ಜೊತೆಲೆ ಹೊರಡ್ಬೇಕಾಗಿತ್ತಪ್ಪ. ವ್ಯಂಗ್ಯ ಆಡ್ಕೊಂಡು ಕೂತ್ಕೊಂಡ್ರಲ್ರಿ. ರಾಜ್ಯದ ಹಿತದ ವಿಷಯ ಬಂದಾಗ ವ್ಯಂಗ್ಯ ಮಾತಾಡ್ಕೊಂಡು ಕಾಲ ಕಳಿತೀರಿ. ಹಾಗಾಗಿ ಜಡ್ಜ್ಮೆಂಟ್ ಬಂದ ಮೇಲಷ್ಟೇ ಈ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಬೇಕಾಗಿತ್ತು. ಹಾಗಾಗಿ ಈ ಪ್ರಾಜೆಕ್ಟ್ ರಿಪೋರ್ಟ್ 2018 ನಂತರ 2018ರಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗಲೂ ಕೂಡ ಎಲೆಕ್ಷನ್ಗಿಂತ ಮುಂಚಿತವಾಗಿ ಫಿಸಿಬಿಲಿಟಿ ರಿಪೋರ್ಟ್ ನ ಸಿದ್ದರಾಮಯ್ಯನವ್ರ ಗವರ್ಮೆಂಟ್ ಸಬ್ಮಿಟ್ ಮಾಡಿತ್ತು. ಮೇಕೆದಾಟು ಎಷ್ಟು ಫೀಸಿಬಲ್ ಇದೆ ಅನ್ನುವಂಥ ರಿಪೋರ್ಟ್ ನ ಬಿಫೋರ್ ದ ವರ್ಡಿಕ್ಟ್ ಆಫ್ ಕಾವೇರಿ ಟ್ರಿಬ್ಯುನಲ್ ಇದು ಅದ್ರದ್ದು ಫಿಸಿಬಿಲಿಟಿ ರಿಪೋರ್ಟ್ ನ 2018ರಲ್ಲಿ ಸಬ್ಮಿಟ್ ಮಾಡಿದ್ರು ಕಾಂಗ್ರೆಸ್ ಗವರ್ಮೆಂಟ್ ಬೀಳೋದಕ್ಕಿಂತ ಮುಂಚೆ. 2019ರಲ್ಲಿ ಕೊಯಾಲಿಷನ್ ಗವರ್ಮೆಂಟ್ ಅಲ್ಲಿ DK ಶಿವಕುಮಾರ್ ವಾಟರ್ ರಿಸೋರ್ಸ್ ಮಿನಿಸ್ಟರ್ ಆಗಿದ್ದಾಗ ಇಮಿಡಿಯೇಟ್ ಆಗಿ ಮೇಕೆದಾಟು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ DPR ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಎಲ್ಲಿ ಡಿಲೇ ಆಯ್ತು? ಅದಾದ್ಮೇಲೆ ಕಳೆದ ಇಂಡಿಪೆಂಡೆನ್ಸ್ ಡೇ ನಲ್ಲಿ ನೀವು SR ಬೊಮ್ಮಾಯಿ ಅವ್ರು ಹೇಳಿದ್ರಲ್ಲ, ಅವತ್ತು ಅವ್ರು 5,000 ಚಿಲ್ಲರೆ ಕೋಟಿಗೆ ಅಂತ ಮಾಡಿದ್ರು. ನೀವು 9,000 ಕೋಟಿ ನಾವು ಎತ್ತಿಟ್ಟಿದೀವಿ ಅಂತ ಹೇಳಿದ್ರಲ್ಲ. ಈ 9,000 ಕೋಟಿಗೆ ಡಬಲ್ ಇಂಜಿನ್ ಗವರ್ಮೆಂಟ್ ಇದ್ಬಿಟ್ರೆ ನಾವು ಅದನ್ನ ಕಿತ್ತಾರಾಗ್ತೀವಿ, ಇದು ಕಿತ್ತಾರಾಗ್ತೀವಿ, ಗುಡ್ಡೆನೆ ಆಗ್ತೀವಿ, ಬೆಟ್ಟನೇ ಮಾಡ್ತೀವಿ ಅಂದ್ರಲ್ಲಪ್ಪ. ಮಾದಾಯಿ ವರ್ಡಿಕ್ಟ್ ಬಂತು, ಅಲ್ಲಿ 15.7 TMC ನೀರು ಕೊಡ್ಬೇಕಾಗಿ ಬಂತು. ಇವತ್ತಿನವರೆಗೂ ಕಾಮಗಾರಿ ಸ್ಟಾರ್ಟ್ ಮಾಡಿಲ್ಲ ಅಲ್ಲಿ. ಯಾಕೆಂದ್ರೆ ನಾನು ಆ ಪಾದಯಾತ್ರೆನಲ್ಲೂ 486 ಕಿಲೋಮೀಟರ್ ವೈದ್ಯರ ನಡಿಗೆ ರೈತರ ಕಡೆಗೆ ಅಂತ ನಾನು ಪಾದಯಾತ್ರೆ ಮಾಡಿದ್ದವನು. ಬಿರು ಬಿಸಿಲ 486 ಕಿಲೋಮೀಟರ್. ನಮ್ಗೆ ಅಬ್ಬರ ಮಾಡಕ್ ನಮ್ಗೇನಿರಲಿಲ್ಲ ಅವತ್ತಿಗೆ. ನಮ್ಗೆ ಆರ್ಥಿಕ ಸಂಪನ್ಮೂಲಗಳ ಕೊರತೆ ಇತ್ತು. ಬಟ್ ಅಬ್ಬರ ಬೇಕಿರ್ಲಿಲ್ಲ. ನಾವು ಮಾಡ್ಬೇಕಾಗಿತ್ತು, ನಾವು ಮಾಡಿದ್ವಿ ಅದನ್ನ. ಆ ವರ್ಡಿಕ್ಟ್ ಬಂದ ಮೇಲೂ ಏನೂ ಆಗಿಲ್ಲ. ಈಗ ಈ ಭಾಗಕ್ಕೆ ಅಂತ ಬರ್ತೀವಿ ನಾವು. ಈ ಭಾಗದಲ್ಲಿ ಈಗ ಇದನ್ನ ಮಾಡ್ತಾ ಇದೀವಿ ಅಂತಂದಾಗ ಈಗ ನಿಮ್ ಗವರ್ಮೆಂಟ್ ಬಂದು ಈಗಾಗಲೇ 2.5 ವರ್ಷ ಆಯ್ತಲ್ಲಪ್ಪ. 3 ವರ್ಷ ಆಯ್ತು ನಿಮ್ ಗವರ್ಮೆಂಟ್ ಬಂದೀಗ. ಈ 3 ವರ್ಷದಲ್ಲಿ ನೀವೇನು ಮಾಡಿದ್ರಿ? ಡಬಲ್ ಎಂಜಿನ್ ಗವರ್ಮೆಂಟ್ ಇಟ್ಕೊಂಡು ಬೇಕಾಗಿರೋದೇನು? ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸು. ಇನ್ನೊಂದು ಯಾವುದು? ಸೆಂಟ್ರಲ್ ವಾಟರ್ ಕಮಿಷನ್ ಇಂದ ನಮಗೆ ಪರ್ಮಿಷನ್ ಬೇಕು. ಇವರು ಕೋರ್ಟ್ಗೆ ಹಾಕೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಯಾವುದೋ ಒಂದು ಕ್ಲಾಸ್ ಹಾಕೊಂಡು ಇವ್ರು ಅಪೀಲ್ ಹೋಗ್ತಾರೆ ಅಂತ ಅನ್ನೋದಾದ್ರೆ ಅದನ್ನ ವಾಪಸ್ ನೀವು ಕರ್ನಾಟಕದವ್ರು ವಾಪಸ್ ತೆಗಸ್ರಿ ಅಂತಂದ್ರೆ ಯಾರು ಹೇಳೋದನ್ನ? ಕರ್ನಾಟಕದ BJP ಮುಖಂಡರು. ನಾವು ಒಂದು ಸ್ಟೇಟು, ನೀವು ಒಂದು ಸ್ಟೇಟು, ಇಬ್ರು ಸ್ನೇಹಿತರು ಕಿತ್ತಾಡ್ತಿದೀವಿ ಅಂದಾಗ ಮನೆ ಯಜಮಾನ 3ನೇ ಬಂದ್ಬಿಟ್ಟು ನ್ಯಾಯ ತೀರ್ಮಾನ ಮಾಡಬೇಕು. ಊರ ಯಜಮಾನ. ಈ ಊರ ಯಜಮಾನ ಯಾರು? ಮೋದಿ. ನೀನ್ ನಮ್ಮಿಬ್ರು ಕೂರಿಸ್ಕೊಂಡು ಅವ್ರು ಇದು ಮಾಡ್ತಿದ್ದಾರೆ ಕಣೆ, ಇದರಿಂದ ತಮಿಳ್ನಾಡೋರ್ಗೆ ನಿಮ್ಗೂ ಒಳ್ಳೇದಾಯ್ತದೆ ಸ್ಟಾಲಿನ್, ನೀವು ಇದನ್ನು ಉಪಯೋಗಿಸ್ಕೊಳ್ಳಿ ಮಾಡಬೇಕು. ಅಥವಾ ನೀವು ಸ್ಟಾಲಿನ್ನ ಮತ್ತೆ ಬಸವರಾಜ ಬೊಮ್ಮಾಯಿ ಅವ್ರನ್ನ ನರೇಂದ್ರ ಮೋದಿ ಅವ್ರು ಕರೆದ್ಬಿಟ್ಟು ಅವರಿಬ್ರು ಕರೆದು ಕೂರಿಸ್ಕೊಂಡು DK ಶಿವಕುಮಾರ್ ಸಿದ್ದರಾಮಯ್ಯ ಅಲ್ಲೇನೋ ಸ್ಟ್ರೈಕ್ ಮಾಡ್ತಾ ಇದ್ರು, ಏನ್ರಿ ಅದು ಬನ್ರಿಲಿ ಅಂತ ಅಂದ್ಬಿಟ್ಟು ಅವ್ರನ್ನ ಕರೆಸಿ ಇವಕ್ಕಿಂತ ಇನ್ನೇನಪ್ಪ ಒಳ್ಳೆ ಕೆಲಸ? 2-3 ರಾಜ್ಯದವು ಒಟ್ಟೊಟ್ಟಿಗೆ ಬಂದಾಗ ಅಂಥದ್ದನ್ನ ಬಗೆಹರಿಸೋದಕ್ಕಿಂತ ಇದಕ್ಕಿಂತ ದೊಡ್ಡ ಕೆಲಸ ಇನ್ನೇನಿದೆ? 2 ಒಕ್ಕೂಟದ ವ್ಯವಸ್ಥೆನಲ್ಲಿ 4 ರಾಜ್ಯಗಳಿಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಒಬ್ರು ಪಾದಯಾತ್ರೆ ಮಾಡ್ಕೊಂಡು ಈ ತರದ್ ಮಾಡ್ತಿದ್ದಾರೆ ಅನ್ನೋದಾದ್ರೆ ಕರೆದು ಮಾಡ್ಬೇಕಾಗಿರೋದು ನಿಮ್ ಜವಾಬ್ದಾರಿ ಅಲ್ವಾ? ನೀವು ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರ ನೀವು ಅವ್ರನ್ನೂ ಕರೆಸಿ, ಇರಪ್ಪ ಅವ್ರು ಸ್ಟ್ರೈಕ್ ಮಾಡ್ತಾ ಇದ್ರು, ಅವ್ರ ಅಭಿಪ್ರಾಯ ಏನು ಕೇಳೋಣ. ಈಗ ನಾವು ಸ್ಟ್ರೈಕ್ ಮಾಡಿದಾಗೆಲ್ಲ ನೀವು ಗೌರ್ಮೆಂಟ್ ಅವ್ರು ಕರೆದಿಲ್ವಾ ನಮ್ನ? ಎಷ್ಟು ಸಾರಿ ಕರೆದಿಲ್ಲ? ಯಡಿಯೂರಪ್ಪನವ್ರು ಕರೆದ್ರು, ಸಿದ್ದರಾಮಯ್ಯನವ್ರು ಕರೆದ್ರು. ನಾವು ಡಾಕ್ಟರ್ ಪರವಾಗಿ ಸ್ಟ್ರೈಕ್ ಮಾಡುವಾಗ ಯಾರ ಬಿಟ್ಬಿಟ್ರ? ಅವಾಗ ರಮೇಶ್ ಕುಮಾರ್ ಅವ್ರು ನಮ್ಮನ್ನು ಬಹಳ ವಿರೋಧಿಸಿದ್ರು. ಅವ್ರು ಯಾವುದೇ ಕಾರಣಕ್ಕೂ ಮಾತುಕತೆ ಕರೆಯಂಗಿಲ್ಲ ಅಂದ್ರು. ಆದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ವ್ಯಕ್ತಿಗತವಾಗಿ ಯಾವನೂ ತೀರ್ಮಾನ ತಗೊಳಕ್ಕಾಗಲ್ಲ. ಕರಿಬೇಕಾದ ಪರಿಸ್ಥಿತಿ ಬಂದಾಗ ಕರೀಲೇಬೇಕು. ಸೊ ಇಲ್ಲೂ ಅದೇ ತರದಲ್ಲಿ ನರೇಂದ್ರ ಮೋದಿ ಅವರು ಸ್ಟಾಲಿನ್ ಅವ್ರನ್ನ, ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವ್ರನ್ನ, ಕೇರಳ ಮುಖ್ಯಮಂತ್ರಿ ಅವರನ್ನ, ಪಾಂಡಿಚೇರಿ ಅವರನ್ನ, ನಮ್ಮ ಮುಖ್ಯಮಂತ್ರಿಗಳನ್ನ
ಕರೆದು, ಇಲ್ಲ ಇದಕ್ಕೆ ಸಪೋರ್ಟಿವ್ ಆಗಿ ಏನೇನ್ ಬೇಕು ಅಂತ ಸರ್ವ ಪಕ್ಷಗಳವ್ರು ಎಲ್ಲರೂ ಕೂಡ ನಮ್ಮಲ್ಲಿ ಮಾತಾಡಿಕೊಂಡು ಅಥವಾ ಈ ನಿಯೋಗ ಹೋಗಿ ನರೇಂದ್ರ ಮೋದಿ ಅವ್ರ ಹತ್ರ ಈ ವಿಷಯನ ಮುಂದಕ್ಕಿಟ್ಟು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ದಯವಿಟ್ಟು ಕೊಡಿ, ಕಾಡು ನಾಶ ಆಗ್ತಿದೆ, ಮತ್ತೊಂದು ಮಗದೊಂದು ಅಂತ ಇದ್ರೆ ಆ ಕಾಡನ್ನ ಪುನಃ ಬೆಳೆಸೋದಕ್ಕೆ ಇನ್ನೇನು ಆಲ್ಟರ್ನೇಟ್ ಮಾಡ್ಬೋದು ಅನ್ನೋದನ್ನ ಮಾಡಿ, ಜೀವ ಜಲಕ್ಕಿಂತ ಮತ್ತೊಂದು ಯಾವುದೂ ಇಲ್ಲ, ಅಲ್ಲಿ ಮುಳುಗಡೆ ಆದರೂ ಕೂಡ ಆ ಮುಳುಗಡೆ ಆಗುವಂಥದ್ದು ಬಹಳ ನೆಗ್ಲಿಜಿಬಲ್ ಅಮೌಂಟ್ ಅಂತ ಆಗ್ತದೆ, ಅದಕ್ಕೆ ಆಲ್ಟರ್ನೇಟ್ ಆಗಿ ನಾವು ಇನ್ನೊಂದಷ್ಟು ಕಾಡನ್ನು ಬೆಳೆಸೋದಕ್ಕೆ ನಾವು ಬೇರೆ ಪ್ಲಾನ್ ಮಾಡ್ಕೊಂಡಿದೀವಿ, ಅಥವಾ ಏನು ಪ್ಲಾನ್ ಇಲ್ಲ ಅಂದ್ರೆ ಆ ಪ್ಲಾನ್ ಕೊಡಿ ನಮಗೆ ಅಂತ ಹೇಳ್ಕೊಂಡು ಪರ್ಮಿಷನ್ ಕೊಟ್ಟು ಮಾಡ್ಬೇಕಲ್ವಾ. ಡಾಕ್ಟ್ರೇ, ತಾವು ಹೇಳಿದಾಗೆ ಈಗ ಎಲ್ಲರನ್ನೂ ಕೂಡ ಕರೀತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಅಥವಾ ನಿಮ್ಮ ಪಕ್ಷ, ನೀವುಗಳು ಎಲ್ಲಾರನ್ನೂ, ಯಾರು ಬೇಕಾದ್ರೂ ಬರ್ಬೋದು, ದಳದವರು ಬನ್ನಿ, ಬಿಜೆಪಿಯವರು ಬನ್ನಿ ಅಂತ ಹೇಳಿ. ಇದನ್ನ ಮುಂಚಿತವಾಗಿ ಯಾಕೆ ಈ ತರದೊಂದು ಮಾಡ್ಬೇಕಿದೆ, ಎಲ್ಲರೂ ಬನ್ನಿ ಸೇರ್ಕೊಳ್ಳೋಣ, ಈ ತರ ಮಾಡೋಣ ಅಂತ ಅನ್ನೋದಿರ್ಲಿಲ್ಲ? ಯಾಕೆಂದ್ರೆ ಆವತ್ತಿನ ನಿಮ್ಮ ಉದ್ದೇಶ ಆ ಕ್ರೆಡಿಟ್ಸ್ ಎಲ್ಲ ನಮಗೆ ಬರ್ಬೇಕಂತ ಅನ್ನೋದಿತ್ತು. 100ಕ್ಕೆ 100 ಸುಳ್ಳು, 100ಕ್ಕೆ 100 ಸುಳ್ಳು. ನಾವು ಕಳೆದ 2-3 ತಿಂಗಳಿಂದ ಈ ಹೇಳಿಕೆಗಳನ್ನ ನಮ್ಮ ನಾಯಕರುಗಳು ಕೊಡ್ತಾನೆ ಇದ್ದಾರೆ. ನೀವು ಗಮನಿಸಿ, ನೀವು ಬೇಕಾದ್ರೆ ಪ್ರೀವಿಯಸ್ ಫುಟೇಜಸ್ ಏನಾದ್ರು ಇದ್ರು ನೋಡಿ, ಪ್ರೀವಿಯಸ್ ಪೇಪರ್ಸ್ ಅನ್ನು ತಗೊಂಡು ನೋಡಿ. ಮೇಕೆದಾಟಕ್ಕೆ ಸಂಬಂಧಪಟ್ಟಂತ ವಿಷಯ ಬಂದಾಗೆಲ್ಲ ಡಿ ಕೆ ಶಿವಕುಮಾರ್ ಅವರು ಪ್ರತಿ ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿ ಅವರನ್ನ ಮತ್ತೆ ಬೊಮ್ಮಾಯಿ ಅವ್ರ ಜೊತೆ ಒಂದು ಸರ್ಕಾರವಾಗಿ ಮಾತಾಡಿದ್ದಾರೆ. ಅದನ್ನು ಬಿಟ್ರೆ ಕುಮಾರಸ್ವಾಮಿ ಅವ್ರನ್ನ ನೀವು ಕೈ ಜೋಡಿಸಿ ಅಂತನ್ನುವಂತ ಮಾತನ್ನ, ಆಹ್ವಾನನ ಈಗ 2-3 ತಿಂಗಳಿಂದಾನು ಕೊಡ್ತಿದ್ದಾರೆ. ಆದ್ರೆ ಒಂದೇನಾಗುತ್ತೆ, ನನಗೆ ನಿಮ್ಮನ್ನ ಕಂಡ್ರೆ ಆಯ್ತಿಲ್ಲ, ನಿಮಗೆ ನನ್ನನ್ನು ಕಂಡ್ರೆ ಆಯ್ತಿಲ್ಲ ಅನ್ನೋ ಪರಿಸ್ಥಿತಿಲಿ ಬನ್ನಿ ಗುರೂಜಿ ಊಟ ಮಾಡ್ಕೊಂಡು ಹೋಗಿ ಅಂತಂದ್ರೆ, ನೀವು ನಾನೇನು ಊಟ ಕಾಣದೆ ಬಿದ್ದಿದ್ದೀನಾ ಅಂತ ನನ್ನ ಕೈಲಿ ಕುಸ್ತಿಗೆ ಬಂದಂಗೆ. ನಾನು ಒಳ್ಳೆ ತರದಲ್ಲಿ ಕರೆದಿರ್ತೀನಿ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅಂತ, ನೀವು ನಾನು ಊಟ ಕಾಣದೆ ಬಂದಿದ್ದೀನ ನಿಮ್ಮ ಹತ್ರ ಡಾಕ್ಟ್ರೆ ಅಂತ ಜಗಳ ಮಾಡ್ದಂಗೆ ಈ ತರ ಮಾಡಿದ್ರು ಅಷ್ಟೇ ಅವರು. ಕಾಂಗ್ರೆಸ್ನಲ್ಲಿ ಎಲ್ಲವೂ ಅಷ್ಟೇನು ಸರಿ ಇಲ್ಲ. ಈ ಪಾದಯಾತ್ರೆ ವಿಚಾರದಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಅನಾರೋಗ್ಯದ ನೆಪ ಹೇಳಿ ಸಿದ್ದರಾಮಯ್ಯನವರು ಹೊರಗಡೆ ಹೋಗ್ತಾರೆ. ಇದು ನಿಮ್ಗೊಂದು ವಿಷಯ ಗೊತ್ತಿರಲಿ, ನಾನು ಯಾವ ಹೋರಾಟದಲ್ಲೂ ಅಥವಾ ಯಾವ ಪಾದಯಾತ್ರೆಗಳಲ್ಲೂ ಮಧ್ಯದಲ್ಲಿ ಬಂದವನಲ್ಲ. ನನಗಿದು 5ನೇ ಪಾದಯಾತ್ರೆ. ನೆನ್ನೆ ಭಾಗಿಯಾಗಿದ್ದೆ. ಭಾಗಿಯಾದವನು ನೆನ್ನೆ ಸಾಯಂಕಾಲ ವಾಪಸ್ ಬಂದಿದ್ದ ರೀಸನ್ ಏನು, 13ನೇ ತಾರೀಕು ಮಂಡ್ಯ ಜಿಲ್ಲೆಯಿಂದ ಹೋಗ್ಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ನಮ್ಮ ತಾಲೂಕಲ್ಲಿ, ನಮ್ಮ ಈ ಭಾಗದಲ್ಲಿ ಮೇಲ್ಕೋಟೆ ಬ್ಲಾಕಲ್ಲಿ ಒಂದ್ 2-3 ಕಡೆ ಮಾತಾಡಿ ಹೇಳಿ ಹೊರಡ್ಸೋದಕ್ಕೊಂದಷ್ಟು ವ್ಯವಸ್ಥೆ ಮಾಡಿ, ಏನ್ ವ್ಯವಸ್ಥೆ ಆಗಿದೆ ಅನ್ನೋದನ್ನ ನೋಡಿಕೊಂಡು ಇವತ್ತು ರಾತ್ರಿ ವಾಪಸ್ ಹೋಗ್ತೀನಿ. ಪುನಃ ನಾಳೆಯಿಂದ ನಾನು ಅಲ್ಲೇ ಇರ್ತೀನಿ. ಪಾದಯಾತ್ರೆಗೆ ಸಂಬಂಧಪಟ್ಟಂತ ವಿಚಾರಕ್ಕೆ ಬಂದಾಗ ಈ ತರದ್ದು ಒಂದಾಗುತ್ತೆ. 2ನೇ ವಿಚಾರ ಸಿದ್ದರಾಮಯ್ಯನವ್ರ ವಿಷಯಕ್ಕೆ ಬಂದ್ರೆ, ಸಿದ್ದರಾಮಯ್ಯನವರು ಪಾದಯಾತ್ರೆ ಹಿಂದಿನ ದಿನ ಬೂಸ್ಟರ್ ಡೋಸ್ ತಗೊಂಡಿದ್ದಾರೆ. ಒಲ್ಲದ ಗಂಡಂಗೆ ಮೊಸರಲ್ಲಿ ಕಲ್ಲು ಅಂದ್ರೆ ಯಾರೇನು ಮಾಡಕ್ಕಾಗಲ್ಲ. ಆ ಬೂಸ್ಟರ್ ಡೋಸ್ ತಗೊಂಡಿದ್ರಿಂದ ಸ್ವಲ್ಪ ಜ್ವರ ಬಂದಿದೆ. ನೆನ್ನೆ ಮಧ್ಯಾಹ್ನ ನಮ್ಮ ಜೊತೆನಲ್ಲೇ ಒಟ್ಟಿಗೆ ಊಟ ಮಾಡಿದ್ದಾರೆ. ಊಟ ಮಾಡೋದೇನು 1 ಗಂಟೆ ಇದ್ಬಿಟ್ಟು ಹೋದ್ರು ಅಲ್ಲ, ಅವರು ಅಪ್ಪಿದೆ, ಅಲ್ಲೊಂದು 5-6 ಹೇರ್ ಪಿನ್ ಕರುಗಳ ತರ ಇದೆ, ಹತ್ತದ್ ಕಷ್ಟ ಇದೆ ಈ ವಯಸ್ಸಲ್ಲಿ. ಅದನ್ನ ಅವರು ಹತ್ತದ್ ಕಷ್ಟ ಇದೆ. ಡಿ ಕೆ ಶಿವಕುಮಾರ್ ಅವರು ಹತ್ತಿದ್ರು, ಬಟ್ ವಯಸ್ಸು ಯಾರು ಇದನ್ನು ಕೇಳಲ್ಲ. ಆದ್ರೆ ಅವ್ರ ಬದ್ಧತೆ ಬಹಳ ಮುಖ್ಯ ಆಗುತ್ತೆ. ಬದ್ಧತೆ ಮುಂದೆ ಯಾವುದು ದೊಡ್ಡದಲ್ಲ. ಈಗ ವೀರಪ್ಪಲ್ಲಿ ಅವ್ರನ್ನ ಅದನ್ನ ಹತ್ತಿ ಏನಕ್ಕಾಗತ್ತಾ? ಅದೇ ತರ ಸಿದ್ದರಾಮಯ್ಯ ಅದು ಅಪ್ಪು ಹೇರ್ ಪಿನ್ ಕರ್ಸ್ ಮುಗಿತಿದ್ದಂಗೆ ಅವ್ರು ಪೂರ್ತಿ ವಾಕ್ ಮಾಡ್ಕೊಂಡ್ಬಂದು ಊಟ ಮಾಡಿ, ಅವ್ರಿಗೆ ಸ್ವಲ್ಪ ಜ್ವರ ಹೆಚ್ಚಾಗಿದ್ರಿಂದ ವಾಪಸ್ ಹೋದ್ರು. ಇವತ್ತು ಕೂಡ ಜ್ವರ ಇದೆ ಅಂತಾದ್ರೂ ಕೂಡ ಇವತ್ತು ನಾನು 1 ಗಂಟೆ ಭಾಗಿಯಾಗ್ತೀನಿ, ಜ್ವರ ಕಡಿಮೆ ಆಗ್ತಿದ್ದಂಗೆ ನಾಳೆ ನಾನು ಪೂರ್ತಿ ಇರ್ತೀನಿ ಅನ್ನೋ ಅರ್ಥದಲ್ಲಿ ಹೇಳ್ಬಿಟ್ಟು ಹೋಗಿದ್ದಾರೆ. ಈಗ ನಮ್ಮ ಶಿವಣ್ಣ ಈ ಪಾದಯಾತ್ರೆ ಮಾಡುವಾಗ ಅವರು ಹೆಚ್ಚಿಗೆ ಈಗ ಪಾರ್ಕಲ್ಲಿ ನಡೆಯೋದಕ್ಕೂ ರೋಡಲ್ಲಿ ನಡೆಯೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಬಿಸಿಲಲ್ಲಿ ನಡೆಯೋದಕ್ಕೂ ಬೆಳಗ್ಗೆ ಹೊತ್ತು ಎದ್ಬಿಟ್ಟು ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ನಡೆಯೋದಕ್ಕೂ ವ್ಯತ್ಯಾಸ ಇದೆ. ಆ ಬಿಸಿಗೆ ನಾನೀಗ ನಿಮ್ಮ ಮಾಧ್ಯಮದ ಮುಖಾಂತರ ಕೂಡ ನಾನು ನಮ್ಮ ಅಧ್ಯಕ್ಷರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಮನವಿ ಮಾಡ್ತೀನಿ. ಇನ್ನು ಮುಂದೆ ಇನ್ನೂ 4-5 ದಿವಸದ ಸಮಸ್ಯೆ ಇದೆ. ನನಗದ್ರದ್ದು ಅನುಭವ ಇದೆ. ತೊಡೆ ಕುಯ್ಕತ್ತವೆ, ಹಿಂಬಡಿ, ಹೊಸ ಶೂಸು ಅಂತ ಹೇಳ್ತಾರೆ. ಹೊಸ ಶೂಸ್ ಹಾಕ್ಬೇಡಿ, ನಾನು ಗಮನಿಸಿಲ್ಲ, ಇವತ್ತು ಹೋದ್ರೆ ರಾತ್ರಿ ನೋಡ್ಬಿಟ್ಟು ಹೇಳ್ತೀನಿ. ಹೊಸ ಶೂಸ್ ಹಾಕ್ಬೇಡಿ, ಯೂಸ್ ಮಾಡಿರೋ ಶೂಸ್ ಹಾಕೊಳ್ಳಿ, ಹಿಂಬಡಿ ಕಿತ್ತೋಗಲ್ಲ. ಅವಾಗ ಹೊಸ ಶೂಸ್ ಹಾಕಿದ್ರಿ ಅಂದ್ರೆ ಹಿಂಬಡಿ ಎಲ್ಲ ಕಿತ್ತೋಗಕ್ಕೆ ಶುರು ಆಗುತ್ತೆ. ಕಾಲಲ್ಲಿ ತಳಭಾಗದಲ್ಲೂ ಬೊಬ್ಬೆ ಬರ್ತವೆ, ಮೇಲ್ಭಾಗದಲ್ಲೂ ಬೊಬ್ಬೆ ಬರ್ತವೆ, ಒಡೆದೋಯ್ತವೆ. ಆ ಸಂದರ್ಭದಲ್ಲಿ ಯಾರಾದ್ರೂ ನಮ್ಮಲ್ಲಿ ಹಣ ಬಂದ್ಬಿಡಿ, ಕಾರತ್ಕಬಿಡಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಬಗ್ಬೇಡಿ. ಆ ಕುಂಟ್ಕೊಂಡು ತೆವಳ್ಕೊಂಡು ನೀವು ಹಂಗೆ ನಡಿಬೇಕು. 10 ದಿವಸ ಮುಗಿಸ್ತಾರ ಪಾದಯಾತ್ರೆನ? 100%. ನಿಮ್ಗೆ ಡಿ ಕೆ ಶಿವಕುಮಾರ್ ಅವ್ರ ಬದ್ಧತೆ ಬಗ್ಗೆ ನಿಮ್ಗೆ ಇನ್ನೂ ಐಡಿಯಾ ಇಲ್ಲ ಅನ್ಸುತ್ತೆ. ಅವ್ರನ್ನ ಹೊರನೋಟದಲ್ಲಿ ಬಿಂಬಿಸಿರೋ ರೀತಿನೇ ಬೇರೆ, ವಾಸ್ತವದಲ್ಲಿ ಆತ ಇರೋ ರೀತಿನೇ ಬೇರೆ. ಅವರ ಹೊರಗಡೆಯಿಂದ ಅವ್ರ ಆಟಿಟ್ಯೂಡ್ನ, ಅವ್ರ ಹಾವಭಾವ ನೋಡಿ ಏನಪ್ಪಾ ಇವರಿಗೆ ಅನ್ನೋದು, ಅಥವಾ ಅಂಥದ್ದನ್ನೇ ಮೀಡಿಯಾಗಳು ಕೂಡ ಪ್ರೊಜೆಕ್ಟ್ ಮಾಡ್ತಾ ಬಂದ್ವು. ಆದ್ರೆ ಒಳಗಡೆ ಆತ ಬಹಳ ಸೌಮ್ಯ. ಸೌಮ್ಯ ಅನ್ನೋದಕ್ಕಿಂತ ಸೌಮ್ಯ ಏನಲ್ಲ, ಮೃದು. ಒಳಗಡೆ ಮೃದು ಇರೋ ವಿಷಯನ ಖಾಸಗಿಯಾಗಿ ನೀವು ಮುಖಕ್ಕೆ ಕೊಡ್ದಂಗೆ ಹೇಳಿದ್ರು ಕೇಳಿಸ್ಕೋತಾರೆ. ಆದ್ರೆ 4 ಗೋಡೆ ಒಳಗೆ ಹೇಳ್ಬೇಕು, ಅದನ್ನ ನಿರೀಕ್ಷೆ ಮಾಡ್ತಾರೆ. ಅದಿದೆ.
ಆಮೇಲೆ ಒಂದು ವಿಷಯಕ್ಕೆ ಕೈ ಹಾಕೋದಕ್ಕಿಂತ ಮುಂಚೆ 100 ಸಾರಿ ಯೋಚನೆ ಮಾಡ್ತಾರೆ. ಇದರ ತಯಾರಿನ ಎಷ್ಟು ಮಟ್ಟಕ್ಕೆ ಮಾಡಿದ್ದಾರೆ ಅಂದ್ರೆ ನಿಮ್ಗೊಂದು ಗೊತ್ತಿರ್ಲಿ, ಪ್ರತಿ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ಗೂ ನಿಮ್ಗೆ ಹಣ್ಣುಗಳು, ಸೌತೆಕಾಯಿ, ಎಳ್ನೀರು, ಕಬ್ಬನ್ ಇದು ನಿಮ್ಗದು ಜಾತ್ರೆ ತರ ಅದು. ನಿಮ್ಗೆ ನೋಡೋದು ಕಣ್ಣು ಹಳದಿಯಾಗಿದ್ದಾಗ ಇವ್ರು ಹೋರಾಟ ಮಾಡ್ತಿದಾರಾ ಇಲ್ಲ ಮಜಾ ಮಾಡ್ತಿದಾರಾ ಅಂತ. ಆದ್ರೆ ಮನಸ್ಸು ತಿಳಿಯಾಗಿದ್ರೆ ಹೋರಾಟನ ಹೀಗೂ ಮಾಡ್ಬೋದು. ಅಲ್ಲಿ ಆ ವಿಚಾರದಲ್ಲಿ ಯಾಕೆಂತ ಹೇಳಿದ್ರೆ ಈ ಪಾದಯಾತ್ರೆ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ಎಚ್ಚರಿಕೆ ವಹಿಸಬೇಕಾಗಿರುವಂತಹದ್ದು, ತುಂಬಾ ಜನ ಸೇರ್ತಾ ಇದ್ದಾರೆ, ತುಂಬಾ ಕಾರ್ಯಕರ್ತರು ಬರ್ತಾ ಇದ್ದಾರೆ, ತುಂಬಾ ಅಭಿಮಾನಿಗಳು ಬರ್ತಾ ಇದ್ದಾರೆ, ಅಂತರಗಳಿಲ್ಲ ಅಥವಾ ಮಾಸ್ಕ್ ಯೂಸ್ ಮಾಡೋದು ಕಷ್ಟ ಆಗ್ತಾ ಇದೆಯೋ ಏನೋ, ಕೊರೋನಾ ಏನಾದ್ರೂ ಮತ್ತೆ ಹೆಚ್ಚಾಗದೆ ಇರೋ ತರದಲ್ಲಿ ಏನಾದ್ರೂ ಅದಕ್ಕೆ ಗಮನ ಹರಿಸಿದಾರ? ಮುನ್ನೆಚ್ಚರಿಕೆನ ನಾವು ಸಾಕಷ್ಟು ತಗೊಂಡಿದೀವಿ. ಮಾಸ್ಕ್ಗಳನ್ನ ಹೆಜ್ಜೆಗೂ ಮಾಸ್ಕ್ಗಳನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಸ್ಯಾನಿಟೈಸೇಷನ್ಗೆ ಸ್ಯಾನಿಟೈಸರ್ಸ್ ಅಲ್ಲಿ ರೆಗ್ಯುಲರ್ ಆಗಿದೆ. ಪ್ರತಿ 2 ಕಿಲೋಮೀಟರ್ಗೆ ಒಂದೊಂದು ಮೆಡಿಕಲ್ ಪಾಯಿಂಟ್ ಅನ್ನ ನಾವು ಐಡೆಂಟಿಫೈ ಮಾಡಿದೀವಿ. ನಮ್ಮ KPCC ಡಾಕ್ಟರ್ ಸೆಲ್ ಕಡೆಯಿಂದ ಪ್ರತಿ 2 ಕಿಲೋಮೀಟರ್ಗೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಯಾವುದು ನಮ್ಮ BGS ಗ್ಲೋಬಲ್ ಮೆಡಿಕಲ್ ಕಾಲೇಜು, ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು, ಮತ್ತೆ ಇತರೆ ಒಂದಷ್ಟು ಪ್ರೈವೇಟ್ ಹಾಸ್ಪಿಟಲ್ ಅಂಡ್ ನರ್ಸಿಂಗ್ ಹೋಮ್ ಅಸೋಸಿಯೇಷನ್ ಅವ್ರನ್ನೆಲ್ಲರೂ ಕೂಡ ನಾನು ಅಭಿನಂದಿಸ್ತೀನಿ. ಅವರೆಲ್ಲರೂ ಕೂಡ ಅವ್ರವ್ರ ಟೀಮನ್ನ, ಆಂಬ್ಯುಲೆನ್ಸ್ನ ಪ್ರತಿಯೊಂದನ್ನು ಕಳಿಸ್ಕೊಟ್ಟಿದ್ದಾರೆ. ರೆಗ್ಯುಲರ್ ಆ ಚೆಕಪ್ ನಡೀತಿದೆ. ಮತ್ತೆ ನಾನೀಗ ರಾಮನಗರ DHO ಅವ್ರಿಗೂ ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ. ಆ ಭಾಗದಲ್ಲಿ ಯಾರಿಗಾದ್ರೂ ಪಾದಯಾತ್ರೆಗೆ ಅಂತ ಬಂದಿರೋರಲ್ಲಿ ಯಾರಿಗಾದ್ರೂ ಆ ಥರದ ರೋಗ ಲಕ್ಷಣಗಳು ಕಂಡು ಬಂದರೆ ಸ್ಪಾಟಲ್ಲೇ RT-PCR ಟೆಸ್ಟ್ ಮಾಡೋದಕ್ಕೆ ಬೇಕಾದಂಥ ವ್ಯವಸ್ಥೆನೂ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಕೂಡ ನಾವೀಗ ರಿಕ್ವೆಸ್ಟ್ ಮಾಡಿದ್ದೀವಿ. ಯಾವ ತರಹದಲ್ಲೂ ತೊಂದರೆ ಇಲ್ಲ ಅಲ್ಲಿ. ಆದರೆ ಒಂದೇನು, ಒಬ್ಬ ಡಾಕ್ಟರ್ ಆಗಿ ಸಹಜವಾಗಿ ಅನಿಸುವಂಥದ್ದು, ಈ ಪ್ರಮಾಣದ ಕ್ರೌಡು ಎಲ್ಲೋ ಒಂದು ಕಡೆ ಸ್ವಲ್ಪ ಆತಂಕ ಅನಿಸುತ್ತೆ. ಅಟ್ ದ ಸೇಮ್ ಟೈಮ್ ನನಗೆ ಆತಂಕ ಅನಿಸುತ್ತೆ. ಅದು ಸರ್ಕಾರಕ್ಕೆ ಜವಾಬ್ದಾರಿ ಆಗಬೇಕಾಗಿತ್ತು. ಇದನ್ನ ನಡೆಯೋದಕ್ಕೆ ಬಿಡಬಾರ್ದಿತ್ತು ಅಂತಂದ್ರೆ ಹತ್ತಿಕ್ಕಬೇಕಾಗಿತ್ತು ಅಂತಲ್ಲ ಅದರ ಅರ್ಥ. ಸರ್ವ ಪಕ್ಷಗಳ ನಿಯೋಗನ ಪಾದಯಾತ್ರೆ ಮುಗಿಯೋದ್ರೊಳಗಡೆ ನಾವು ಕರ್ಕೊಂಡು ಪ್ರಧಾನಮಂತ್ರಿಗಳ ಹತ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದೀವಿ. ಬನ್ನಿ ಹೋಗಿದ್ ಬರೋಣ, ಅಲ್ಲಿ ಮಾತಾಡ್ಕೊ ಬಂದ್ಮೇಲೂ ಏನೂ ಆಗ್ಲಿಲ್ಲ ಅಂದ್ರೆ ಆಮೇಲೆ ನೀವೇನೋ ತೀರ್ಮಾನ ತಗೊಳ್ಳೋರಿ ಅಂತ ಆ ಪ್ರಯತ್ನ ಮಾಡಬೇಕಾಗಿತ್ತು. ಜವಾಬ್ದಾರಿ ನಿಭಾಯಿಸಬೇಕಾಗಿತ್ತು. ಇಲ್ಲ ನಾವು ಕ್ರಮ ತಗೊಳುತ್ತೆ ಕಾನೂನು ಅನ್ನೋದು, ಅದು ಒಂದು ಹೋರಾಟನ ಹತ್ತಿಕ್ಕೋ ಪ್ರಯತ್ನ ಮಾಡೋ ಹಾಗಿಲ್ಲ. ನೀವು ಮಾಡ್ಬೇಕಾಗಿದ್ದು ಇದನ್ನ ಮಾಡ್ಬೇಕಾಗಿತ್ತು. ಸೊ ಹಾಗಾಗಿ ಈ ತರಹದ ಹೋರಾಟದಲ್ಲಿ ನಾವು ಪ್ರಾಣ ಕಳ್ಕೊಳ್ಳೋಕ್ಕೂ ಸಿದ್ಧ ಅನ್ನೋ ತರದಲ್ಲಿ ಜನನೂ ಸೇರ್ತಿದ್ದಾರೆ ಅನ್ನೋದಾದ್ರೆ, ಈ ಸಾವು ನೋವು ಅಕಸ್ಮಾತ್ ಹೆಚ್ಚು ಕಡಿಮೆ ಆದ್ರೆ ಆ ಜವಾಬ್ದಾರಿ ಕೂಡ ಬೊಮ್ಮಾಯಿಯವ್ರ ಸರ್ಕಾರದ್ದೇ. ಕಾಂಗ್ರೆಸ್ ಹೊಣೆಗಾರಿಕೆ ಇಲ್ಲ? 100ಕ್ಕೂ 100 ಇಲ್ಲ. ಯಾಕೆ? ಇದನ್ನ ನಾವು ಕಳೆದ 2-3 ತಿಂಗಳಿಂದ ಹೇಳ್ತಾನೆ ಬರ್ತಿದೀವಿ, ಈಗ ಮಾಡ್ತೀವಿ ಅಂತ. ನೀವು ಗಂಭೀರವಾಗಿ ತಗೊಳ್ಳಿಲ್ಲ, ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ನೀವು ರೂಲ್ಸ್ಗಳನ್ನ ಹಾಕಿದ್ರಿ, ಅಷ್ಟರೊಳಗಡೆ ಬನ್ನಿ ನಾವು ಮಾತಾಡ್ಕೊ ಬರೋಣ, ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ನಾವು ಪರಿಸರ ಮತ್ತು ಅರಣ್ಯ ಇಲಾಖೆಗೆ ಹೋಗಿ ಆ ಮಿನಿಸ್ಟರ್ ಜೊತೆ ಮಾತಾಡೋಣ, ಸಾಧ್ಯ ಆದ್ರೆ ಪ್ರೈಮ್ ಮಿನಿಸ್ಟರ್ ಹತ್ರ ನಾವು ಅಪಾಯಿಂಟ್ಮೆಂಟ್ ತಗೋತೀವಿ ಬನ್ನಿ, ಇಲ್ಲ ಇದ್ಯಾಕೋ ವಿಕೋಪಕ್ಕೆ ಹೋಗ್ತಿದೆ ನಮ್ಗೊಂದು ಅಪಾಯಿಂಟ್ಮೆಂಟ್ ಕೊಡಿ ಅಂತ ಪ್ರೈಮ್ ಮಿನಿಸ್ಟರ್ ಹತ್ರ ಕೇಳೋದು. ಏನಾದ್ರೂ ಪ್ರಯತ್ನ ಮಾಡಿದಿರಪ್ಪ? ಏನಾದ್ರೂ ಪ್ರಯತ್ನ ಮಾಡಿದ್ರೆ ತೋರಿಸಿ. ಇಲ್ಲ ಈ ಥರದ್ದು ಏನೋ ನಡೀತಿದೆ, ಹಾಗಾಗಿ ಪ್ರಯತ್ನ ಮಾಡಲೇಬೇಕಿದೆ, ಅದನ್ನ ಪ್ರಯತ್ನ ಮಾಡಿದೀವಿ ನಾವು, ತೋರಿಸಿ. ನೀವೇನೊಂದು ಪ್ರಯತ್ನ ಮಾಡದೆ ನೀನ್ ಮಾಡ್ತಿರೋ ತಪ್ಪು ಅಂತ ತಪ್ಪು ಮಾಡೋದಕ್ಕೆ ಪ್ರಚೋದನೆ ಯಾಕ್ರಿ ಕೊಡ್ತೀರಿ? ಪ್ರಚೋದನೆ ಕೊಡಬೇಡಿ. ನೀವು ಅದ್ರ ಬದಲಿಗೆ ಪರಿಹಾರ ಮಾಡಕ್ ಪ್ರಯತ್ನ ಮಾಡಬೇಕಾಗಿತ್ತು. ಆ ಕಾರಣಕ್ಕೋಸ್ಕರನೇ ನಾನು ಹೇಳ್ತಿರೋದು, ಹೆಚ್ಚು ಕಡಿಮೆ ಏನಾದ್ರೂ ಆದ್ರೆ ಸಂಪೂರ್ಣ ಜವಾಬ್ದಾರಿ ಈ ಕರ್ನಾಟಕ ರಾಜ್ಯ ಸರ್ಕಾರದ್ದು. ಮತ್ತೆ ಇದನ್ನ ನೋಡ್ಕೊಂಡು ಕೂಡ ಮೌನವಾಗಿ ಕೂತ್ಕೊಂಡು ನನಗೆ ಈ ದೇಶದೊಳಗಡೆನೆ ನನಗೆ ಭದ್ರತೆ ಇಲ್ಲ ಅಂತ ಹೇಳಿದ ಪ್ರಧಾನಮಂತ್ರಿದು, ಇವ್ರದೇ ಜವಾಬ್ದಾರಿ. ಚುನಾವಣಾ ರ್ಯಾಲಿ ಮಾಡಕ್ ಹೋಗ್ತೀರಿ, WHO ಗೈಡ್ಲೈನ್ಸ್ ಪ್ರಕಾರ ನಾವಿಲ್ಲಿ ಹೇಳ್ತಿದೀವಿ ಅಂತ ಡಾಕ್ಟರ್ ಸುಧಾಕರ್ ಹೇಳ್ತಾನೆ. WHO ಗೈಡ್ಲೈನ್ಸ್ ಇದೆ, WHO ರೀಜನಲ್ ಡೈರೆಕ್ಟರ್ ನಮ್ಮ ಕಮಿಟಿ ಮೆಂಬರ್ ಇದ್ದಾರೆ, ಅವರು ಹೇಳಿರೋ ಪ್ರಕಾರ ನಾವೀಗ ಈ ಕೋವಿಡ್ ರೂಲ್ಸ್ ಅನ್ನ ಹಾಕ್ತಾ ಇರೋದು ಅಂದ್ರೆ WHO ಬರೀ ಕರ್ನಾಟಕಕ್ಕೆ ಮಾತ್ರ ಹೇಳಿದದ? ಇಡೀ ಜಗತ್ಗೆ ಹಾಕಿರೋ ರೂಲ್ ಅದು. ಇಡೀ ಜಗತ್ಗೆ ಹಾಕಿದ್ದು ಉತ್ತರ ಪ್ರದೇಶಕ್ಕೆ ಅಪ್ಲೈ ಆಗುದಿಲ್ವಾ? ಪಂಜಾಬ್ಗೆ ಅಪ್ಲೈ ಆಗುದಿಲ್ವಾ? ಆ ಗೈಡ್ಲೈನ್ಸ್ ಬಂದ್ಮೇಲೆ 70,000 ಕುರ್ಚಿ ಯಾಕ್ರಪ್ಪ ಹಾಕ್ಸಿದ್ರಿ? ಜನ ಇದ್ರೋ ಬಿಟ್ರೋ 70,000 ಕುರ್ಚಿ ಒಂದ್ ಕಡೆ ಯಾಕೆ ಹಾಕಿದ್ರಿ? ಒಬ್ರಿಗೋ ನ್ಯಾಯ ಅಲ್ಲ, ಒಟ್ಟಾರೆ ನಿಮ್ಮ ತೆವಲಿಂದಾಗಿ ಜನ ಸಾಯುವಂತ ಪರಿಸ್ಥಿತಿ, ಮತ್ತೆ ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನೀಚ ರಾಜಕಾರಣ ಹುಡುಕೋ ಪರಿಸ್ಥಿತಿ. ಆದ್ರೆ ಇದು ಮಾಡ್ತಿರೋದು ನಾವು ರಾಜಕಾರಣನೇನೆ, ಆದ್ರೆ ಸದುದ್ದೇಶದ ರಾಜಕಾರಣ, ಈ ರಾಜ್ಯಕ್ಕೆ ಒಳಿತಾಗುವಂತ ರಾಜಕಾರಣ. ಆದ್ರೆ ನೀವು ಮಾಡ್ತಾ ಇರುವಂತದ್ದು ನೀಚ ರಾಜಕಾರಣ. ತಪ್ಪನ್ನ ನಮ್ಮ ಮೇಲೆ ಕೂರಿಸಿ ನೀವು ಸಭ್ಯರು ಸುಬುಗರು ಅಂತ ಹೇಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಇದು ಡಾಕ್ಟರ್ ರವೀಂದ್ರ ಅವರ ಏನು ನಮ್ಮ ಮೇಕೆದಾಟು ಒಂದಷ್ಟು ಡೌಟು ಅಂತ ಅನ್ನೋ ವಿಚಾರಕ್ಕೆ ಡಾಕ್ಟರ್ ರವೀಂದ್ರ ಅವರ ಡೈರೆಕ್ಟ್ ಶೂಟು. ಧನ್ಯವಾದಗಳು. ತುಂಬಾ ವಿಚಾರಗಳು ನಿಮ್ಮಿಂದ
ಗೊತ್ತಾಯ್ತು. ಆಲ್ ದಿ ಬೆಸ್ಟ್. ಕೊನೆಯದಾಗಿ ಖಂಡಿತವಾಗ್ಲೂ ನಿಮ್ಮ ಕಾಂಗ್ರೆಸ್ ಸರ್ಕಾರವಾಗಿ ಬಂದ್ರೆ ಈ ಮೇಕೆದಾಟನ್ನ ಅನುಷ್ಠಾನಗೊಳಿಸುತ್ತಾ? ಮೇಕೆದಾಟು ಯೋಜನೆನ ನಮ್ಮ ಸರ್ಕಾರ ಬಂದ 1 ವರ್ಷಗಳ ಒಳಗೆ ಕಾನೂನು ಪ್ರಕ್ರಿಯೆಗಳನ್ನ ಪೂರ್ಣ ಮಾಡಿ ಪ್ರಾರಂಭ ಮಾಡೋದಕ್ಕೆ ಏನಾದರೂ ಒಂದು ಕಾರ್ಯಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಇದೇ ಪಾದಯಾತ್ರೆನ ನನ್ನ ನಾಯಕ, ನನ್ನ ಅಣ್ಣನ ಜಾಗದಲ್ಲಿರೋ ಡಿ.ಕೆ. ಶಿವಕುಮಾರ್ ಅವ್ರು ಏನ್ ಮಾಡ್ತಿದಾರೋ ಅದನ್ನ ಅದೇ ಸರ್ಕಾರದ ವಿರುದ್ಧ, ನನ್ನ ಅಣ್ಣನ ವಿರುದ್ಧ ನಾನು ಪಾದಯಾತ್ರೆ ಮಾಡ್ತೀನಿ. ನನಗೆ ಡಿ.ಕೆ. ಶಿವಕುಮಾರ್ ಅವ್ರ ಬಗೆಗಿರೋ ನಂಬಿಕೆ ಅದು. ಅದ್ಭುತ. ಫೈನ್ ಡಾಕ್ಟ್ರೆ, ಧನ್ಯವಾದಗಳು. ನಮಸ್ಕಾರ.